ನಮಸ್ತೆ ವೀಕ್ಷಕರೇ, ಜೀವದಯೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಾನಸ ಮಡಿವಾಳ್. ಪ್ರಿಯ ವೀಕ್ಷಕರೇ, ಎಷ್ಟು ಎಪಿಸೋಡ್ಗಳಲ್ಲಿ ನಾವು ಬೆಕ್ಕು, ನಾಯಿಗಳು ಅಥವಾ ಇನ್ನಿತರ ಪ್ರಾಣಿಗಳನ್ನ ರೆಸ್ಕ್ಯೂ ಮಾಡುವಂತಹ ರೆಸ್ಕ್ಯೂಯರ್ಸ್ ಅನ್ನ ಕರ್ಕೊಂಡು ಬಂದು ನಿಮಗೆ ಅವರ ಪರಿಚಯವನ್ನ, ಹಾಗೇನೆ ಈ ಪ್ರಾಣಿ ಸಂರಕ್ಷಣೆಯಲ್ಲಿ ಅವರು ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ನಾವು ತಿಳಿಸ್ತಾ ಬಂದಿದ್ದೀವಿ. ಹೋದ ಎಪಿಸೋಡ್ ಅಲ್ಲಿ ಕೂಡ ಒಬ್ಬ ಹಾವಿನ ರಕ್ಷಕನನ್ನ, ಉರಗದ ರಕ್ಷಕನನ್ನ ನಿಮಗೆ ಪರಿಚಯ ಮಾಡಿಕೊಟ್ಟು ಈ ಹಾವಿನ ಬಗ್ಗೆ ಮಾಹಿತಿಗಳನ್ನ ನಾವು ನಿಮ್ಗೆ ತಲುಪಿಸುವಂತಹ ಪ್ರಯತ್ನವನ್ನ ಮಾಡಿದ್ದೀವಿ. ಆದ್ರೆ ಈ ಬಾರಿ ಜಾನುವಾರುಗಳ ಬಗ್ಗೆ ಮಾಹಿತಿಯನ್ನ ಕೊಡೋದಿಕ್ಕೆ, ಹಾಗೇನೆ ಗೋ ರಕ್ಷಣೆ, ಗೋವಿನ ಮಹತ್ವ ಏನು ಅನ್ನೋದನ್ನ ತಿಳಿಸಿಕೊಡೋದಿಕ್ಕೆ ಈ ಅತಿಥಿ ಕಾಯ್ತಾ ಇದ್ದಾರೆ. ಸೊ ಇವರು ಯಾರು ಅಂತ ಕೇಳಿದ್ರೆ, ಈ ಗೋ ರಕ್ಷಣೆ ಅಥವಾ ಈ ಗೋವು ಕಸಾಯಿಖಾನೆಗೆ ಹೋಗುವಂತಹ ಪರಿಸ್ಥಿತಿಯನ್ನ ತಡೆದು ಈ ಗೋವಿನ ಸಂರಕ್ಷಣೆ, ಗೋವಿನ ಮಹತ್ವವನ್ನ ಯುವ ಪೀಳಿಗೆಗೆ ಪಸರಿಸುವಂತಹ ಒಂದು ಅತ್ಯುನ್ನತ ಕೆಲಸವನ್ನ ಮಾಡ್ತಾ ಇರುವಂತವರು ನಮ್ಮ ಉಡುಪಿಯ ಪೇಜಾವರ ಶ್ರೀಗಳು ನಡೆಸಿಕೊಂಡು ಬರ್ತಾ ಇರುವಂತಹ ನೀಲಾವರ ಗೋಶಾಲೆ. ಹಾಗೇನೆ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ದೇಶದಲ್ಲಿ ಇರುವಂತಹ ಅಷ್ಟು ಗೋಶಾಲೆಗಳ ಜೊತೆ ಸಂಪರ್ಕವನ್ನ ಇಟ್ಟುಕೊಂಡು ನಮ್ಮ ತಾಯಿ, ನಮ್ಮ ದೈವವೇ ಹಸು ಅಂತ ಹೇಳ್ತೇವೆ, ಈ ಹಸುವನ್ನ ಸಂರಕ್ಷಣೆ ಮಾಡುವಂತಹ ಪರಂಪಳ್ಳಿಯ ಜಿ ವಾಸುದೇವ ನಾಯಕ್ ಇವತ್ತು ನಮ್ಮ ಜೊತೆ ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಈ ಗೋ ಸಂರಕ್ಷಣೆ ಆಗಿರ್ಬೋದು, ಗೋವಿನ ಮಹತ್ವ ಅಥವಾ ಯುವ ಪೀಳಿಗೆಗಳು ಮುಂದಿನ ಯಾವ ರೀತಿಯಲ್ಲಿ ಗೋ ರಕ್ಷಣೆಗೆ ಸಿದ್ಧರಿರಬೇಕು, ಗೋವಿನ ರಕ್ಷಣೆ ಆಗದಿದ್ರೆ ನಾವು ಎದುರಿಸುವಂತಹ ಸವಾಲುಗಳು ಏನು ಅನ್ನೋದನ್ನ ತಿಳಿಸ್ಕೊಡೋದಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ವಾಸುದೇವ ಭಟ್ ಅವರಿದ್ದಾರೆ. ಬನ್ನಿ, ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಿಮ್ಗೆ ಆತ್ಮೀಯ ಸ್ವಾಗತ. ಸರ್ ಹೇಗಿದ್ದೀರಿ? ಓಕೆ. ಸೊ ಗೋವುಗಳಿಗೋಸ್ಕರನೇ ಅವಿರತ ಶ್ರಮಿಸ್ತಾ ಇದ್ದೀರಾ, ಸಾಕಷ್ಟು ಗೋ ಸಂಸ್ಥೆಗಳಿಗೋಸ್ಕರ ದುಡಿತಾ ಇದ್ದೀರಾ. ಆದ್ರೆ ಸರ್, ಇವಾಗ ನಮ್ಮ ಭಾರತದ ಒಂದು ಶ್ರೇಷ್ಠ ಸಂಸ್ಕೃತಿಯಲ್ಲಿ ನಾವು ದನಗಳಿಗೆ ಅಥವಾ ಗೋವುಗಳಿಗೆ ಉನ್ನತ ಸ್ಥಾನವನ್ನ ಕೊಡ್ತಾ ಬಂದವರು ನಮ್ಮ ಹಿರಿಯರಾಗಿರುವಂತವರು. ಗೋವನ್ನ ಸಾಕ್ಷಾತ್ ದೇವರು ಅಂತ ಪೂಜಿಸ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲೋ ಒಂದು ಕಡೆ ಈ ಗೋವುಗಳಿಗೆ ಸ್ಥಾನಮಾನ ಕಡಿಮೆ ಆಗ್ತಾ ಇದೆ, ಗೋವುಗಳನ್ನ ನಡೆಸ್ಕೊಳ್ಳುವಂತಹ ರೀತಿ ತುಂಬಾ ಕಠಿಣವಾಗ್ತಾ ಇದೆ ಅಂತ ನಿಮಗನ್ಸುತ್ತಾ? ಎಲ್ರಿಗೂ ಅನ್ನಿಸಿರುವಂಥದ್ದೇ ಇದು. ವೇದ ಪುರಾಣಗಳಿಂದಲೂ ಕೂಡ ಗೋವುಗಳ ಸ್ಥಾನವನ್ನು ಆರ್ಥಿಕವಾಗಿ, ಧಾರ್ಮಿಕವಾಗಿ ಮಾತ್ರ ಅಲ್ಲ, ಆರ್ಥಿಕವಾಗಿಯೂ ಕೂಡ ಬಹಳ ಗಂಭೀರವಾಗಿ ಕಟ್ಟಿಕೊಟ್ಟಿದ್ದಾರೆ. ಅದರ ಮೌಲ್ಯವನ್ನು ನೀವು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬನ ಬದುಕು, ಒಂದು ಸಮಾಜದ ಬದುಕು, ಒಂದು ದೇಶದ ಬದುಕು ಗೋವಿನಿಂದ ಮೂಲಾಧಾರವಾಗಿ ಎಷ್ಟು ಪ್ರಬಲವಾಗಿ ಇರುತ್ತದೆ. ಗೋವಿನಿಂದ ಒಂದು ಸಮಾಜ, ಒಂದು ದೇಶ, ಒಬ್ಬ ವ್ಯಕ್ತಿಯಿಂದ ಹಿಡಿದು ಅದು ಎಷ್ಟು ಗಟ್ಟಿತನದಿಂದ ಅದರ ಪ್ರಯೋಜನವನ್ನು ಅವನು ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ಪಡೀತಾನೆ ಇರ್ತಾನೆ ಪ್ರತಿನಿತ್ಯ. ನೀವೊಂದು ಚಹಾ ಕುಡಿಯೋದ್ರಿಂದ ಹಿಡಿದು ನಾವು ಗೋವಿನ ಋಣಕ್ಕೆ ಬೀಳ್ತೇವೆ. ಬೆಳಿಗ್ಗೆಯಿಂದ ನಾವು ತಿನ್ನುವ ಆಹಾರಗಳಲ್ಲಿ ಗೋವಿನ ಪರೋಕ್ಷವಾದಂತಹ ಕೊಡುಗೆಗಳು, ಕಾಣಿಕೆಗಳು ಇದ್ದೇವೆ. ಇದು ಎಲ್ಲ ನೆಲೆಯಲ್ಲಿಯೂ ಕೂಡ ಗೋವು ಅತ್ಯಂತ ಪೂಜ್ಯವಾದದ್ದು ಅಂತ. ನೀವು ನಮ್ಮ ಹಿರಿಯರು ಮುಕ್ಕೋಟಿ ದೇವತೆಗಳು ಅಂತ ಹೇಳ್ತಾರೆ. ಯಾಕೆ ಮುಕ್ಕೋಟಿ ದೇವತೆಗಳು ಯಾರಪ್ಪ, ಅವರ ಹೆಸರೇನು, ಅವರೆಲ್ಲಿರ್ತಾರೆ ಅಂತೆಲ್ಲ ಪ್ರಶ್ನೆ ಬರ್ತದೆ. ಯಾರು ದೇವತೆಗಳು ಅಂತ ದೈವ ಸ್ವರೂಪವನ್ನು ನಮ್ಮ ಹಿರಿಯರು ಕಂಡುಕೊಂಡ್ರು ಅಂತ ಹೇಳಿದರೆ, ನಮ್ಮ ಉಪಕಾರಕ್ಕೆ, ನಮ್ಮ ಬದುಕಿಗೆ ಯಾರು ಪೂರಕವಾಗಿ ಒದಗಿ ಬರ್ತಾರೋ ಅವರೆಲ್ಲರಲ್ಲಿಯೂ ದೇವರನ್ನೇ ಕಂಡದ್ದು ನಾವು. ನಮ್ಗೆ ಗೊತ್ತಿಲ್ಲದೆ ನಮ್ಮ ವಾಹಿನಿಯಲ್ಲಿ, ನಮ್ಮ ರಕ್ತದಲ್ಲಿ ಇದು ಬಂದಿದೆ. ಏನೋ ಒಂದು ತುಂಬ ಆಪತ್ತಿನಲ್ಲಿದ್ದೇವೆ, 5 ರೂಪಾಯಿ ಬೇಕು ನಮಗೆ. ಆ ಹೊತ್ತಲ್ಲಿ ನಮ್ಮ ಹತ್ರ ಕಣ್ಣೇ ಕಾಣೋದಿಲ್ಲ, ಎಲ್ಲಿ ತಲೆ ಓಡೋದಿಲ್ಲ, 5 ರೂಪಾಯಿ ಕೂಡ ಸಿಕ್ಕೋದಿಲ್ಲ. ನಾವು ಆ್ಯಕ್ಚುಲಿ ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿರೋ ಸಂದರ್ಭ ಕೂಡ ಒಂದು ಆಪತ್ತಿನಲ್ಲಿ ನಾವು ಸಿಕ್ಕಿದ್ದೇವೆ, 5 ರೂಪಾಯಿ ಇಲ್ಲ. ಯಾರೋ ಒಬ್ಬ ಎದುರು ಸಿಕ್ಕಿಬಿಡ್ತಾನೆ, ನಮ್ಗೆ 5 ರೂಪಾಯಿ ಕೊಡ್ತಾನೆ, ನಮ್ಗೆ ಬೇಕಾದ್ದು ಸಿಗ್ತದೆ ಅಂತ ಆಯಿತು. ಕೂಡಲೇ ನಮ್ಗೆ ಗೊತ್ತಿರದೆ ನಮ್ಮ ಬಾಯಿಂದ ಬರುವ ಮಾತು ದೇವರ ಹಾಗೆ ಬಂದಿ ಅಂತ. ಹೌದು, ಖಂಡಿತ ಇದೆ ದೈವತ್ವ ಅಂತ ಹೇಳಿದರೆ ಇದೆ. ಯಾವುದೋ ಒಂದು ರೂಪ, ಅವನಿಗೊಂದು ಕಿರೀಟ, ಅವನಿಗೊಂದು ಚಕ್ರ ಇರಬೇಕು ಅಂತೆಲ್ಲ. ನಮ್ಮ ಬದುಕಿಗೆ ಯಾವ ಜೀವರಾಶಿಗಳು, ಯಾವ ಜೀವ ಚರಾಚರಗಳು ಪೂರಕವಾಗಿ ಬರುತ್ತದೋ ಆ ಎಲ್ಲವುಗಳಲ್ಲಿ ದೈವಿಕ ಅಸ್ಮಿತೆಯನ್ನು ನಮ್ಮ ಹಿರಿಯವರು ಕಟ್ಟಿಕೊಟ್ರು. ಅದನ್ನು ಪೂಜಿಸು, ಅದನ್ನು ಗೌರವಿಸು ಅಂತ. ಇದು ತಲಾಂತರದಿಂದ ಬಂದಿರುವಂಥದ್ದು. ಅದಕ್ಕೆ ವೇದವ್ಯಾಸರು ಮಹಾಭಾರತದಲ್ಲಿ ಧರ್ಮರಾಜನಿಗೆ ಹೇಳ್ತಾರೆ, ನೀನು ಆಳಬೇಕು ಹೇಗೆ ಅಂತ ಹೇಳಿದರೆ ದಿನ ಬೆಳಿಗ್ಗೆ ರಾಜ್ಯಭಾರ ಹೇಗಿರಬೇಕು ಅಂತ. ನೀನು
ರಾಜ ನಿನ್ನ ಕಾರ್ಯಾಲಯಕ್ಕೆ ರಾಜಭವನದ ಅರಮನೆಗೆ ಬರುವ ಮೊದಲು ಗೋವಿಗೆ ಸುತ್ತು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಗೋವಿಗೆ ಗ್ರಾಸ ಕೊಟ್ಟು ಬರಬೇಕು ಅಂತ. ಇದು ವ್ಯಾಸರು ಧರ್ಮರಾಜನಿಗೆ ಮಾಡಿದ ಆಜ್ಞೆ. ಚಾಣಕ್ಯ ಹೇಳ್ತಾನೆ, ಚಾಣಕ್ಯನ ನೀತಿಯಲ್ಲಿ ಕೌಟಿಲ್ಯನ ಅರ್ಥಶಾಸ್ತ್ರದಲ್ಲಿಯೂ ಕೂಡ ರಾಜ ಪ್ರತಿನಿತ್ಯ ಗೋವಿಗೆ ಪೂಜೆ ಮಾಡಿಯೇ ಕಾರ್ಯಾಲಯಕ್ಕೆ ಬರಬೇಕು, ಅವನ ಅರಮನೆಗೆ ಬರಬೇಕು, ಕಾರ್ಯಭಾರ ಮಾಡಬೇಕು. ಗೋವಿನ ಮುಖ ನೋಡಿ ನೀನು ಕಾರ್ಯಭಾರ ಮಾಡಬೇಕು ಅಂತ. ಒಂದು ಪಾಪಕ್ಷಯದ ಭಾಗ ಬೇರೆ, ಧಾರ್ಮಿಕವಾದಂಥ ಭಾಗವನ್ನು ಬೇರೆ ಇಟ್ಕೊಳ್ಳಿ. ಆರ್ಥಿಕವಾಗಿಯೂ ಕೂಡ ಗೋವಿನ ಮುಖ ನೋಡಿದ್ರಿಂದ ಅಂದರೆ ಆ ದೇಶಕ್ಕೆ ಸುಭಿಕ್ಷೆ ಇದೆ, ನಿನ್ನ ಜೀವನ ಚೆನ್ನಾಗಿ ನಡೀತಿದೆ. ಅದರಿಂದ ಗೋವಿನ ಪೋಷಣೆ. ಮತ್ತು ವೇದವ್ಯಾಸರು ಧರ್ಮರಾಜನಿಗೆ ಯಾರ ಆಜ್ಞೆ ಮಾಡ್ತಾರೆ, ಯಾರ್ಯಾರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಗೋವಿನಃ ಅಂತ ಹೇಳಿದರೆ ದೊಡ್ಡ ಸಂಖ್ಯೆಯಲ್ಲಿ ಗೋವನ್ನು ಪೋಷಣೆ ಮಾಡುವವರು, ಗೋಶಾಲೆಗಳನ್ನು ನಡೆಸುವವರು ಅಂತ ತಗೊಳ್ಳಿ, ಅಂಥವರನ್ನು ಆದ್ಯತೆಯ ಮೇಲೆ ನೀನು ರಕ್ಷಣೆ ಮಾಡಬೇಕು ಅಂತ. ಗೋವಿಗೆ ಪೂರಕವಾದ ಕೆಲಸವನ್ನು ಯಾರು ಮಾಡ್ತಾರೋ ಅವರನ್ನು ರಕ್ಷಣೆ ಮಾಡಿ, ಗೋವನ್ನು ರಕ್ಷಣೆ ಮಾಡಿ, ಗೋವುಗಳ ಹಿಂಸೆಯನ್ನು ಚಾಣಕ್ಯ ಹೇಳ್ತಾನೆ, ಗೋವಿಗೆ ಹಿಂಸೆ ಕೊಡುವವನಿಗೆ ಮರಣದಂಡನೆಯೇ ಶಿಕ್ಷೆ ಆಗಬೇಕು ಅಂತ. ಇಷ್ಟರ ಮಟ್ಟಿಗಿನ ಭಾವನೆಗಳು ನಮ್ಮಲ್ಲಿ ಪ್ರಬಲವಾಗಿ ನೆಲದಲ್ಲಿ ಬೀರೂರಿದ್ದ ಕಾಲ ಇತ್ತು. ಅರಸೊತ್ತಿಗೆ ಕಾಲದಿಂದ ಯಾರು ನಮ್ಮ ಊರನ್ನು ಆಳಿದಂಥ ಬಾರ್ಕೂರು ಅರಸರು, ನಮ್ಮ ಆಳುಪ ಅರಸರು, ಉದ್ಯಾವರದ ಅರಸರು, ಬಸರೂರ ಅರಸರು, ಅಲ್ಲಿಯವರೆಗೂ ಕೂಡ ಗೋವನ್ನು ತಲೆ ಮೇಲಿಟ್ಟು ಪೂಜೆ ಮಾಡಿದಂತಹ, ಗೌರವಿಸಿದಂತಹ, ಆರಾಧ್ಯ ಭಾವದಿಂದ ಕಂಡಂಥ ದಿನಗಳನ್ನು ಈ ದೇಶ ಶತಶತಮಾನಗಳು ಕಂಡವು. ಆದರೆ ಕಾಲಘಟ್ಟಗಳು, ನೀವು ಸ್ವಾತಂತ್ರ್ಯ ಅಂತ ಬಂತು, ಆನಂತರ ನಮ್ಮ ವ್ಯಾಖ್ಯಾನಗಳು ಬದಲಾಯಿತು. ನಾವು ರೂಪಿಸಿಕೊಂಡ ಸಂವಿಧಾನದ ಹೆಸರಿನಲ್ಲಿ ಶೋಷಣೆಗಳು ನಡೆದವು, ಗೋವಿನ ಮೇಲೆ ದಬ್ಬಾಳಿಕೆಗಳು ನಡೆದವು. ಸ್ವಾತಂತ್ರ್ಯದ ಹೊತ್ತಲ್ಲೇ 100 ಜನರಿಗೆ 30ರಿಂದ 35 40ರವರೆಗೆ ಗೋವುಗಳು ಈ ದೇಶದಲ್ಲಿ ಇತ್ತು ಅಂತ. ಇವತ್ತು 100ಕ್ಕೆ 17-18 ಸಂಖ್ಯೆಯಲ್ಲಿದ್ದಾವೆ. ಏನಾಯಿತು? ನಮ್ಮನ್ನು ಆಳುವವರು ಮಾಡಿದಂತಹ ಎಲ್ಲ ವ್ಯವಸ್ಥಿತ ಕಾರ್ಯತಂತ್ರಗಳು, ಓಟಿಗಾಗಿ ನಡೆದಂತಹ ಮತ ಬ್ಯಾಂಕ್ ರಾಜಕಾರಣಗಳು ಪರಿಣಾಮವಾಗಿ ಗೋವಿನ ರೋದನ ಇವತ್ತು ನಮಗೆ ಅರಣ್ಯ ರೋದನ ಆದದ್ದು ಒಂದು ಬಗೆ. ನಮ್ಮ ಆಳುವವರಿಂದ ಆಗಿರತಕ್ಕಂಥ ದಬ್ಬಾಳಿಕೆಗಳಿಂದಾಗಿ, ಶೋಷಣೆಗಳಿಂದಾಗಿ, ಮತ ಬ್ಯಾಂಕ್ ರಾಜಕಾರಣದಿಂದಾಗಿ ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಆಯಿತು. ಆದರೆ ಆ ವರ್ಗ ಈ ನೆಲದ ಭಾವನೆಗಳ ಮೇಲೆ ಘಾಸಿ ನಡೆಸ್ತಾ ಇದ್ದಾರೆ. ನಿರಂತರವಾಗಿ ಗೋವಿನ ಮೇಲೆ ಹಾನಿ ಮಾಡುವುದರ ಮೂಲಕ ಗೋವಿಗೆ ಚಿತ್ರಹಿಂಸೆ, ಗೋವಿನ ಹತ್ಯೆಗಳು, ಗೋವಿನ ರಕ್ತಗಳು ಈ ನೆಲದಲ್ಲಿ ಮತ್ತೊಂದು ಹೇಳ್ತಾರೆ ನಮ್ಮ ಪುರಾಣಗಳು, ವೇದ ಗೋವಿನ ರಕ್ತ ಈ ಯಾವ ನೆಲಕ್ಕೆ ಬೀಳ್ತದೋ ಅಲ್ಲಿಗೆ ದುರ್ಭಿಕ್ಷೆ ತಪ್ಪಿದ್ದಲ್ಲ ಅಂತ. ಈ ದೇಶದಲ್ಲಿ ಕಾಣುವ ನಮ್ಮ ಇತ್ತೀಚಿನ ಕೇರಳದ ಅನಾಹುತಕ್ಕೂ ಇದೇ ಕಾರಣ. ಇದನ್ನು ಒಪ್ಪುವವರು ಒಪ್ತಾರೆ. ಕೇರಳದ ರಸ್ತೆಗಳಲ್ಲಿ ದುರಾಕ್ರಮಣವನ್ನು ಮಾಡಿದರು. ಹಿಂದೂಗಳಿಗೆ ಮನಸ್ಸಿಗೆ ಚಿತ್ರಹಿಂಸೆ ಕೊಡಬೇಕು ಅಂತ ಹೇಳುವ ಕಾರಣಕ್ಕಾಗಿಯೇ ಮೋದಿ ಪ್ರಧಾನಿ ಆದರು ಅಂತ ಹೇಳುವ ಹೊತ್ತಲ್ಲಿ ರಸ್ತೆಗಳಲ್ಲಿ ಗೋವುಗಳ ರುಂಡ ಚಂಡಾಡಿದರು. ಅದೇ ವಯನಾಡಿನಲ್ಲಿ 2 ವರ್ಷ 3 ವರ್ಷ ಆಗಿರಲಿಲ್ಲ ನಡೆದಂಥ ಭೀಕರ ದುರಂತಗಳು, ಪ್ರಾಕೃತಿಕ ವಿಪತ್ತುಗಳಿಗೆ ಗೋವಿನ ಮೇಲೆ ಚಿತ್ರಹಿಂಸೆ ನಡೆದರೆ ಅದರ ರಿಫ್ಲೆಕ್ಟ್, ನೇರ ಪ್ರತಿಫಲನ ಪ್ರಾಕೃತಿಕವಾದಂಥ ವಿಕೋಪಗಳ ಮೇಲೆ ಇದೆ. ನೆರೆ, ಬರ, ಕ್ಷಾಮಡಾಮರಗಳು ಈ ನೆಲಕ್ಕೆ ತಪ್ಪಿದ್ದಲ್ಲ. ಇದನ್ನು ನಮ್ಮ ಆಳುವವರಿಗೆ ಇವತ್ತಿಗೂ ಅರ್ಥ ಮಾಡಿಸುವಲ್ಲಿ ನಾವು ಸೋತಿದ್ದೇವೆ. ಇನ್ನೊಂದು, ನಾವು ಗೋವಿನಿಂದ ದೂರ ಆಗಲಿಕ್ಕೆ, ಕೃಷಿಯಿಂದ ದೂರ ಆಗಲಿಕ್ಕೆ ಕಾರಣಗಳೇನಾಯಿತು ಅಂತ ಹೇಳಿದರೆ, ನಮ್ಮ ಪರ್ಚೇಸಿಂಗ್ ಕೆಪಾಸಿಟಿ ಜಾಸ್ತಿ ಆಯಿತು. ಪ್ರತಿ ಮನೆಗಳಲ್ಲಿ, ನಿಮ್ಮ ಮನೆಯೂ ಆಗಲಿ, ಪ್ರತಿಯೊಬ್ಬನ ಮನೆಯ ಒಂದಲ್ಲ ಒಂದು ಹಿನ್ನೆಲೆ ಮುಖ ಹಾಕಿ ನೋಡಿದರೆ ಪ್ರತಿಯೊಬ್ಬನ ಬದುಕಿನ ಒಂದು ನಂಟು ಗೋವಿನೊಂದಿಗೆ ಇದ್ದೇ ಇದೆ. ನಮ್ಮ ಹಿರಿಯರು ಸಾಕ್ತಾ ಇದ್ದರು ಅದನ್ನು ಗೋವಿನೊಂದಿಗೆ. ಒಂದು ಮನೆಗಳಲ್ಲಿ 100-200 ಹಸುಗಳನ್ನು ಸಾಕಿ ಪೋಷಣೆ ಮಾಡಿ ಬೆಳಗುತ್ತಾ ಇದ್ದಂಥ ದಿನಗಳು, ಅಂತಹ ದೊಡ್ಡ ಕೃಷಿ ಮನೆತನಗಳು ನಮ್ಮಲ್ಲಿತ್ತು. ಇವತ್ತು ಜೀವನದ ಸ್ಥಿತಿ ಬದಲಾಯಿತು, ಮನಸ್ಥಿತಿ ಬದಲಾದವು, ಅಭಿರುಚಿಗಳು ಬದಲಾದವು, ಆಧುನಿಕತೆಯ ಹೆಸರಿನಲ್ಲಿ ಜೀವನದ ವ್ಯಾಖ್ಯಾನಗಳು ಬದಲಾದವು, ನಮ್ಮ ಜೀವನದ ಸ್ಥಿತಿಗಳು ಬದಲಾಯಿತು. ಪರಿಣಾಮವಾಗಿ ಎಲ್ಲವನ್ನು ಕೂಡ ವೈಜ್ಞಾನಿಕತೆಯ ಅಥವಾ ಆಧುನಿಕತೆಯ ದುರ್ಬೀನಿನಲ್ಲಿ ನೋಡುವ ಒಂದು ವಿಕೃತವಾದಂಥ ಮನಸ್ಥಿತಿ ಬಂತು. ಎಲ್ಲಕ್ಕಿಂತ ಹೆಚ್ಚು ನಮ್ಮ ಕಿಸೆಯಲ್ಲಿ ದುಡ್ಡು ಬಂತು. ಮೊದಲು ಬಾರ್ಟರ್ ಸಿಸ್ಟಮ್ ಎಲ್ಲ ಇದ್ದಾಗ ನಿಮಗೆ ಕೃಷಿಗೆ ಕೂಲಿಗೂ ಕೂಡ ಅವನಿಗೆ ಇಷ್ಟು ಕೃಷಿಗೆ ಇಷ್ಟು ದಿನಕ್ಕೆ ಇಷ್ಟು ಭತ್ತ, ಅವನಿಗೆ ಇಷ್ಟು ಹಾಲು, ಅವನಿಗೆ ಈ ಲೆಕ್ಕದಲ್ಲಿ ದುಡ್ಡಿನ ವ್ಯವಹಾರಗಳೇ ಇರಲಿಲ್ಲ. ದುಡ್ಡು ಒಂದು ಬದುಕಿನ ಮಾನದಂಡವೇ ಆಗಿರಲೇ ಇಲ್ಲ. ಇವತ್ತು ಎಲ್ಲವನ್ನೂ ದುಡ್ಡಿನಿಂದ ನೋಡುವ ಕಾಲ ಬಂದ ಮೇಲೆ ನನಗೆ ಬೇಕಾದ ಚಹಾ ಕುಡಿಬೇಕಾದ ಹಾಲು ಕೂಡ ಐ ಕ್ಯಾನ್ ಪರ್ಚೇಸ್.
ಐ ಕ್ಯಾನ್ ಹ್ಯಾವ್ ಇಟ್ ಫ್ರಮ್ ಬೂತ್. ನಾವು 20 ರೂಪಾಯಿ ಮನೆಯಿಂದ 20 ರೂಪಾಯಿ 1 ಕಿಲೋಮೀಟ್ರ್ ದೂರದಲ್ಲಿ ಹಾಲಿನ ಬೂತ್ ಇದೆ. ಅಲ್ಲಿಗೆ ನಡ್ಕೊಂಡು ಹೋಗೋದಿಲ್ಲ. 25 ರೂಪಾಯಿ ಖರ್ಚು ಮಾಡಿ, ಪೆಟ್ರೋಲ್ ಖರ್ಚು ಮಾಡಿ ನಮ್ಮ ಟೂ ವೀಲರ್ನಲ್ಲಿ ಹೋಗಿ ನಾವು ಬೂತ್ರಿಂದ ಹಾಲು ತಗೊಂಡು ಬರ್ತೇವೆ. ವೈ? ಬಿಕಾಸ್ ವಿ ಹ್ಯಾವ್ ಪರ್ಚೇಸಿಂಗ್ ಕೆಪಾಸಿಟಿ. ಐ ಹ್ಯಾವ್ ಮೈ ಓನ್ ಮನಿ. ಕ್ರೆಡಿಟ್ ಕಾರ್ಡ್ಗಳು ಬಂದವು. ನಿಮಗೆ ಎಲ್ಲ ಕ್ರೆಡಿಟ್ ಕಾರ್ಡ್ನಿಂದ ನೀವು ಚಾರ್ವಾಕ ಸಿದ್ಧಾಂತ, ಸಾಲ ಮಾಡಿ ಆದರೂ ತುಪ್ಪ ತಿನ್ನಿ ಅಂತ ನೀವು ಮಂತ್ ಎಂಡ್ ಅಲ್ವಾ, ಮಂತ್ ಎಂಡಲ್ಲಿ ನೋಡುವ ಬ್ಯಾಲೆನ್ಸ್ ಉಂಟಾ ಇಲ್ವಾ ಪ್ರಶ್ನೆ ಬೇರೆ. ಕ್ರೆಡಿಟ್ ಕಾರ್ಡ್ನಿಂದ ಎವ್ರಿಥಿಂಗ್ ಕ್ಯಾನ್ ಬಿ ಪರ್ಚೇಸ್ಡ್ ವಿದೌಟ್ ಮನಿ ಎಟ್ ಪ್ರೆಸೆಂಟ್. ನೀವು ಮಂತ್ ಎಂಡಲ್ಲಿ ಅವನಿಗೆ ಕೊಡಬೇಕು ಅನ್ನೋದು ಬೇರೆ. ಅದರಿಂದ ಸಾಲ ಮಾಡಿ ಆದರೂ ಎಷ್ಟಾದರೂ ತಿನ್ನುವ, ಎಷ್ಟಾದರೂ ಖರೀದಿಸುವ ಸಾಮರ್ಥ್ಯಗಳು ಬಂತು. ಆಗ ಕೃಷಿ ನಮಗೆ ಅನಿವಾರ್ಯ ಅಂತ ಅನ್ನಿಸಲಿಲ್ಲ, ಗೋವು ನಮಗೆ ಅನಿವಾರ್ಯ ಅಂತ ಅನ್ನಿಸಲಿಲ್ಲ. ದನದ ಹಟ್ಟಿಗಳನ್ನು ನಾವು ಖಾಲಿ ಮಾಡಿದೆವು, ಮನೆಯ ಕೃಷಿ ಭೂಮಿಗಳನ್ನು ಎರ್ರಾಬಿರ್ರಿಯಾಗಿ ಮಾರಾಟ ಮಾಡಿಕೊಂಡೆವು. ಇವತ್ತು ನಾವು ಯಾವತ್ತೂ ಒಂದು ಮಾತು ಹೇಳ್ತೇವೆ, ತುಂಬ ವಿಶಾಲವಾಗಿ ಚಿಂತನೆಗಳನ್ನು ಮಾಡಿಕೊಂಡು ಹೋಗ್ಬೋದು, ಗಂಟೆಗಟ್ಟಲೆ ಮಾತಾಡಲಿಕ್ಕೆ ಅವಕಾಶ ಇದೆ. ಭಾರತದ ಬಹಳ ದೊಡ್ಡ ಸವಾಲು ಏನು ಅಂತ ಹೇಳಿದರೆ, ನಿತ್ಯದ ಸವಾಲು ಪಾಕಿಸ್ತಾನದೊಂದಿಗೆ ಯುದ್ಧ ಗೆಲ್ಲುವುದಲ್ಲ, ಚೀನಾದ ಅತಿಕ್ರಮಣವನ್ನು ಹಿಮ್ಮೆಟ್ಟಿಸುವುದಲ್ಲ, ಬಾಂಗ್ಲಾ ನುಸುಳುಕೋರರನ್ನು ವಾಪಸ್ ಕಳಿಸೋದು ಅಲ್ಲ, ಅವರನ್ನು ಹಿಮ್ಮೆಟ್ಟಿಸುವುದು ಅಲ್ಲ. 140 ಕೋಟಿ ಜನರಿಗೆ 3 ಹೊತ್ತಿನ ಹೊಟ್ಟೆ ಭರ್ತಿ ಊಟ ಕೊಡುವಂಥದ್ದೇ ಭಾರತದ ದೊಡ್ಡ ಸವಾಲು. ಈ ಸವಾಲನ್ನು ಮೆಟ್ಟಿ ನಿಂತು ಭಾರತವನ್ನು ಸ್ವಾವಲಂಬಿ ಮಾಡುವ, ಸದೃಢ ರಾಷ್ಟ್ರ ಮಾಡುವ, ಸುರಕ್ಷಿತ ರಾಷ್ಟ್ರ ಮಾಡುವ, ಸುಭಿಕ್ಷ ರಾಷ್ಟ್ರ ಮಾಡುವ ಹೆಜ್ಜೆ ಇದೆಯಲ್ಲ, ಇದು ಬಹಳ ದೊಡ್ಡ ಸವಾಲು. ಇದು ಕೇವಲ ಸರ್ಕಾರಕ್ಕೆ ಸಂಬಂಧಪಟ್ಟದ್ದಲ್ಲ, ಪ್ರತಿಯೊಬ್ಬ ಪ್ರಜೆಗೂ ಈ ಕರ್ತವ್ಯ ಇದೆ. ಯಾವ ದೇಶ ಆಹಾರಕ್ಕಾಗಿ ಸ್ವಾವಲಂಬಿ ಆಗಿರೋದಿಲ್ವೋ, ಇನ್ನೊಂದು ರಾಷ್ಟ್ರದ ಮುಂದೆ ಕೈ ಬೇಡುವ ಪರಿಸ್ಥಿತಿಗೆ ಬರ್ತದೋ, ಅದು ಸ್ವಾಭಿಮಾನಿ ರಾಷ್ಟ್ರವೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೇಡುವ ಒಬ್ಬ ವ್ಯಕ್ತಿ ಸ್ವಾಭಿಮಾನಿ ಆಗೋದಿಲ್ಲ. ಈ ರಾಷ್ಟ್ರದ ಸ್ವಾಭಿಮಾನತೆಯ ಜಗದ್ಗುರು ಅಥವಾ ವಿಶ್ವಗುರು ಸ್ವಾಭಿಮಾನಿ ಭಾರತ ಆಗಬೇಕು ಅಂತ ಹೇಳುವಲ್ಲಿ ಒಬ್ಬ ಮೋದಿಯೋ, ಒಬ್ಬ ಮುಖ್ಯಮಂತ್ರಿ ಸಿದ್ದರಾಮಯ್ಯನೋ, ಒಬ್ಬೊಂದು ಸರ್ಕಾರವೋ, ಒಂದು ಜಿಲ್ಲಾಡಳಿತವೋ ಅಲ್ಲ, ಪ್ರತಿಯೊಬ್ಬ ಪ್ರಜೆಗೆ ಈ ಕರ್ತವ್ಯ ಇದೆ. ಇದನ್ನು ಭಾಳ ವಿರಾಟ ದೃಷ್ಟಿಕೋನದಿಂದ ನೋಡಬೇಕು. ಒಬ್ಬ ಕೃಷಿ ಭೂಮಿ ಇರುವ ರೈತನೂ ಯೋಚನೆ ಮಾಡಬೇಕು, ನನಗೆ ಎಷ್ಟು ಲಾಭವೋ ಪ್ರಶ್ನೆ ಇಲ್ಲ. ಹಿಂದಿನ ದಿನಗಳು ಕಾಲಘಟ್ಟಗಳಾಗಿ ಅನ್ನದಾತ ತನ್ನ ಬದುಕಿಗಾಗಿ ಯೋಚನೆ ಮಾಡ್ತಿರಲಿಲ್ಲ, ಸಮಾಜಕ್ಕೆ ಬೆಳೆದು ಕೊಡ್ತಾ ಇದ್ದ, ತನ್ನ ಬದುಕು ಸುಭಿಕ್ಷ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಅಂತ ನಂಬಿದ ಜನ. ಯಾವ ಕೃಷಿಯನ್ನು ಮಾಡಿರ್ತಾನೋ ಅವನಿಗೆ ದುರ್ಭಿಕ್ಷೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಇವತ್ತಿಗೂ ಹಳ್ಳಿಯ ತುಂಬ ಕೃಷಿಕರ ಮನೆಯನ್ನು ನೋಡಿ, ಪೇಟೆಯ ವಿದ್ಯಾವಂತರಿಗಿಂತ ಹೆಚ್ಚು ಮಾನವೀಯ ಮನಸ್ಥಿತಿಗಳು, ಔದಾರ್ಯದ ಮನಸ್ಥಿತಿಗಳು, ದಾನ ಕೊಡುವ ಮನಸ್ಥಿತಿಗಳು, ತನ್ನಲ್ಲಿ ಸ್ವಲ್ಪವನ್ನು ಇಟ್ಟುಕೊಂಡು ಬಹಳ ದೊಡ್ಡದನ್ನು ದಾನ ಮಾಡತಕ್ಕಂಥ ದೊಡ್ಡ ಮನಸ್ಥಿತಿಗಳು, ನಿಸ್ವಾರ್ಥ ಮನೋಭಾವನೆಗಳು ಹಳ್ಳಿಯ ನಿರಕ್ಷರಿ ರೈತನಲ್ಲಿ ಇದೆ. ಆದರೆ ನಾವು ವಿದ್ಯೆ ಕಲ್ತಷ್ಟು ಸ್ವಾರ್ಥಿಗಳಾದೆವು, ಲೋಲುಪತೆ ಜಾಸ್ತಿ ಆಯಿತು, ಲೋಭಿಗಳಾದೆವು. ನಂದು ಮಾತ್ರ ನನ್ನದಲ್ಲ, ನಿನ್ನದು ನನ್ನದು ಅಂತೇಳಿ ಸಮಾಜದ ಎಲ್ಲವನ್ನೂ ಕೊಳ್ಳುಬಾಕ ಸ್ಥಿತಿಯಲ್ಲಿ ನಾವು ಆಪೋಷಣೆ ಮಾಡಲಿಕ್ಕೆ ಶುರು ಮಾಡಿಕೊಂಡೆವು. ವ್ಯಕ್ತಿಯ ಮನಸ್ಥಿತಿ ಎಲ್ಲ ವಿಷವಾಗಲಿಕ್ಕೆ ಶುರು ಆಯಿತು. ತಿನ್ನುವ ಆಹಾರ ವಿಷ ಆಯಿತು, ಕೇಳುವ ವಿಚಾರಗಳು ವಿಷ ಆದವು, ನೋಡುವ ನೋಟಗಳು ವಿಷ ಆದವು. ಮನಸ್ಸು ತುಂಬ ಕಲ್ಮಶವನ್ನೇ ತುಂಬಿಕೊಂಡಾಗ ಅಲ್ಲಿ ಗೋವಿಗೆ ನಾನು ಸ್ಥಾನ ಕೊಡಬೇಕಾದ ಕರ್ತವ್ಯ ನಿನಗಿದೆ ಅಂತ ಹೇಳುವ ಭಾವನೆ ದೂರ ಆಗಲಿಕ್ಕೆ ಸಾಧ್ಯ ಆಯಿತು, ದೂರ ಆಗಿಬಿಟ್ಟಿತು. ನನ್ನ ಕೃಷಿ ಭೂಮಿಯನ್ನು ಉಳಿಸಿಕೊಂಡು ನಾನು ಈ ದೇಶದ ಸುಭಿಕ್ಷೆಗಾಗಿ ಅಕ್ಕಿ ಬೆಳೆದು ದವಸ ಧಾನ್ಯಗಳನ್ನು ಬೆಳೆದು ಕೊಡಬೇಕಾದ ಕರ್ತವ್ಯ ಇದೆ ಅನ್ನುವ ಭಾವನೆ ಕೃಷಿಕನಿಂದಲೂ ಹೊರಗ್ಲಿಕ್ಕೆ ಪ್ರಾರಂಭ ಆಯಿತು. ಇವತ್ತು ಅನೇಕ ಕೃಷಿ ಕುಟುಂಬಗಳಲ್ಲಿ ಮಕ್ಕಳೆಲ್ಲ ಪೇಟೆ ಸೇರಿಕೊಂಡು ಬಿಟ್ಟರು. ಅನಾಥರ ಕೃಷಿಗಳನ್ನು ಮಾಡುವಂಥವರಿಲ್ಲದೆ ಹೆಕ್ಟೇರ್ ಗಟ್ಟಲೆ ಭೂಮಿ, ಕರಾವಳಿಯಲ್ಲಿ ನಾವು ಹಡಿಲು ಭೂಮಿ ಕೃಷಿ ಪ್ರಾರಂಭ ಮಾಡಿದೆವು. ರಘುಪತಿ ಭಟ್ರು ಉಡುಪಿಯಲ್ಲಿ ಕೇದಾರೋತ್ಥಾನ ಟ್ರಸ್ಟಿನಿಂದ ಸಾವಿರಾರು ಎಕರೆ ಕೃಷಿ ಮಾಡುವ ಹೊತ್ತಲ್ಲಿ ಅದಕ್ಕಿಂತ ನಾವು 10 ವರ್ಷದ ಮೊದಲು ಪೆರಂಪಳ್ಳಿಯಲ್ಲಿ ನಾವು ಒಂದು 10-6 ಯುವಕರನ್ನು ಇಟ್ಟುಕೊಂಡು ಊರಿನ ಅಡಿಲು ಭೂಮಿ ಕೃಷಿಯನ್ನು, ಅದು ಆಗಲೂ ಪತ್ರಿಕೆ ಮಾಧ್ಯಮಗಳೆಲ್ಲ ಬಂತು, 5-6 ಎಕರೆ ಕೃಷಿ ಭೂಮಿಯನ್ನು ನಾವೇ 35-40 ಯುವಕರು ಸೇರಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದೆವು. ಆನಂತರ ರಘುಪತಿ ಭಟ್ರು ಬಹಳ ದೊಡ್ಡ ಆಯಾಮದಲ್ಲಿ ತಗೊಂಡು ಬಹಳ ದೊಡ್ಡ ಕ್ರಾಂತಿಕಾರಿ ಕೆಲಸ ಆಯಿತು. ಇವತ್ತು ಒಂದು 6-7 ವರ್ಷದ ಹಿಂದಿನ ಆರ್ಥಿಕ ಸ್ಥಿತಿ ಒಂದು ವರದಿ ಏನು ಹೇಳ್ತದೆ ಹೇಳಿದರೆ, ದೇಶದಲ್ಲಿ ಇನ್ನೂ ಕೂಡ 26% ಜನ, ನಾವಿದನ್ನು ಯೋಚನೆ ಮಾಡಬೇಕು, ಯುವ ಪೀಳಿಗೆ ಹೆಚ್ಚು ಗಂಭೀರವಾಗಿ ಯೋಚನೆ ಮಾಡಬೇಕು, 26% ಜನ ಇವತ್ತಿಗೂ ದೇಶದಲ್ಲಿ ತುತ್ತು ಹೊತ್ತಿಗೆ ತತ್ವಾರ ಅನುಭವಿಸ್ತಾ ಇದ್ದಾರೆ. ಅದರ ಅರ್ಥ ಏನಾಯಿತು? ಭಾರತ ಸ್ವಾವಲಂಬಿ ಆಗಿಲ್ಲ. ಸ್ವಾವಲಂಬಿ ಆಗಲಿಲ್ಲ ಅಂತಾದರೆ ಸ್ವಾಭಿಮಾನಿಯೂ ಆಗಿಲ್ಲ. ಸ್ವಾಭಿಮಾನಿ ಆಗಿಲ್ಲ ಅಂತಾದರೆ ಸುಭಿಕ್ಷೆಯೂ ಆಗಿಲ್ಲ. ಈ ಸ್ಥಿತಿಯಲ್ಲಿ ಇದೆ. ಈ
26% ಜನರನ್ನು ಕೂಡ ಸುಭಿಕ್ಷೆಯ ವಲಯದೊಳಗೆ ತರುವಂಥ ದೊಡ್ಡ ಜವಾಬ್ದಾರಿ ಪ್ರತಿಯೊಬ್ಬ ಪ್ರಜೆಗಿದೆ. ಅದು ಆಗಬೇಕು ಹೇಗೆ ಅಂತ ಹೇಳಿದ್ರೆ ಕೃಷಿ ಭೂಮಿಯನ್ನು ಉಳಿಸಿಕೊಳ್ಳಬೇಕು, ಹಾಳುಬದ್ದ ಕೃಷಿ ಭೂಮಿ ಮತ್ತೆ ಜೀವ ಚೈತನ್ಯವನ್ನು ಪಡಿಬೇಕು, ಗೋವಂಶಕ್ಕೆ ವಿಶೇಷವಾದಂಥ ಮಾನ್ಯತೆಯನ್ನು ಕೊಟ್ಟು ಅವುಗಳ ಲಾಲನೆ ಇವತ್ತು ಕ್ಷೀರಭಾಗ್ಯ ಅಂತ ಕೊಡ್ತೇವೆ. ಎಲ್ಲಿಂದ ಬರ್ತಾ ಇದೆ ಹಾಲಿನ ಪುಡಿ ಗೊತ್ತಾ ನಿಮಗೆ? ನಮ್ಮ ದೇಶದ್ದಲ್ಲ. ಯಾಕಾಯಿತು? ಯಾಕೆ ನಮ್ಮನ್ನು ಆಳುವವರಿಗೆ ಇದು ಗೊತ್ತಾಗಲಿಲ್ವಾ? ನಮ್ಮ ಭೂಮಿಯಲ್ಲಿ, ನಮ್ಮ ನೆಲದಲ್ಲಿ, ನಮ್ಮ ರಾಜ್ಯದ ಹಟ್ಟಿಗಳಲ್ಲಿ, ನಮ್ಮ ರಾಜ್ಯದ ರೈತರ ಕೈಯಲ್ಲಿ ಗೋ ಸಂರಕ್ಷಣೆಯಾದರೆ ನಮ್ಮ ಹಾಲಿನ ಭೂಮಿಯ, ನಮ್ಮ ಮಕ್ಕಳಿಗೆ ಬೇಕಾದಂಥ ಹಾಲನ್ನು, ಹಾಲಿನ ಪುಡಿಯನ್ನು ನಾವೇ ಪಡೆದುಕೊಳ್ಳಬಹುದು. ಇದು ಸ್ವಾಭಿಮಾನ. ಇದು ಸ್ವಾಭಿಮಾನಿ ಕರ್ನಾಟಕವನ್ನು ರೂಪಿಸುವ ಪರಿ, ಇದು ಸ್ವಾಭಿಮಾನ ಭಾರತವನ್ನು ರೂಪಿಸುವ ಪರಿ ಅಂತ ನಮ್ಗೆ ಆಳುವವರಿಗೆ ಅರ್ಥ ಆಗಲಿಲ್ವಾ? ಯಾಕೆ ಗೋ ಹತ್ಯೆಯನ್ನು ನಿಷೇಧಿಸ್ಲಿಕ್ಕೆ ನಮ್ಗೆ ಸಾಧ್ಯ ಆಗಿಲ್ಲ? ಗೋವಿನ ಮೇಲಿನ ಹಿಂಸೆಗೆ ನಾವು ಯಾಕೆ ಇವತ್ತು ಕಾನೂನಾತ್ಮಕ ನಿರ್ಬಂಧವನ್ನು ತರಲಿಕ್ಕೆ ಆಗ್ತಾ ಇಲ್ಲ? ವೋಟ್ ಬ್ಯಾಂಕ್. ಸ್ವಾಭಿಮಾನಿ ರಾಷ್ಟ್ರ ಕಟ್ಟುವ ಕನಸು ಯಾರಿಗಿಲ್ವಾ? ಸ್ವಾಭಿಮಾನಿ ಸಮಾಜ ಕಟ್ಟುವ ಕನಸು ಯಾರಿಗಿಲ್ವಾ? ಸ್ವಾವಲಂಬಿ ಮಕ್ಕಳಿಗೆ ಯಾಕೆ ಇವತ್ತು ನಾವು ದಯನೀಸಿ ಬೇಡಿ ನಮ್ಮದೇ ತೆರಿಗೆ ಹಣವನ್ನು ಇನ್ನೊಂದು ದೇಶಕ್ಕೆ ಕೊಟ್ಟು ನಾವು ಕ್ಷೀರಭಾಗ್ಯ ಯೋಜನೆಗೆ ಬೇಕಾದಂಥ ಹಾಲಿನ ಪುಡಿ ತರಿಸ್ಕೊಳ್ಬೇಕಾದಂಥ ದಯನೀಸಿ ಪರಿಸ್ಥಿತಿ ಬಂತು. ನಮ್ಮ ರೈತರಿಗೆ ಮತ್ತೊಂದಷ್ಟು ಪೋಷಣೆಯನ್ನು ಕೊಟ್ಟು ಗೋವನ್ನು ಸಾಕುವವರಿಗೆ, ಹೈನುಗಾರಿಕೆ ಮಾಡುವವರಿಗೆ ಮತ್ತಷ್ಟು ಪೋಷಣೆಯನ್ನು, ಅವರಿಗೆ ಬೇಕಾದಂಥ ಸಹಕಾರವನ್ನು, ಬೆಂಬಲವನ್ನು ಕೊಟ್ಟು ನಮ್ಮಲ್ಲಿಯೇ ನಾವು ಹಾಲು ಉತ್ಪಾದನೆಯನ್ನು ವೃದ್ಧಿ ಮಾಡುವುದರ ಮೂಲಕ ನಮ್ಮ ಹಾಲು ಪುಡಿಯಿಂದಲೇ ನಮ್ಮ ಮಕ್ಕಳಿಗೆ ಪೋಷಣೆ ಕೊಡ್ಬೋದಲ್ಲ. ಆ ಮೂಲಕ ಗೋವಿನ ಪೋಷಣೆ ಆಗ್ತದಲ್ಲ. ಗೋವಿನ ಪೋಷಣೆ ಸುಭಿಕ್ಷ ಸಮಾಜಕ್ಕೆ ಕಾರಣ ಆಗ್ತದೆ ಅಂತ ಹೇಳೋದು ಇದಕ್ಕೆ ಅಲ್ವಾ? ಇದು ಸಿಂಪಲ್ ಲಾಜಿಕ್ ನಮ್ಗೆ ಯಾಕೆ ಅರ್ಥ ಆಗಲಿಲ್ಲ ಅಂತ ಸರ್ಕಾರಗಳನ್ನು ನಾವು ಪ್ರಜೆಗಳು ಕೇಳಬೇಕು. ಈ ಸ್ಥಿತಿಯಲ್ಲಿ ಇವತ್ತು ಗೋವುಗಳಿದ್ದಾವೆ. ಬಹಳ ನೋವು ಅನ್ನಿಸ್ತದೆ. ಬೇಜಾರು ಶ್ರೀಗಳಂಥವರು ಕರ್ನಾಟಕದಲ್ಲಿ ಕೆಲವು 160ಕ್ಕೂ ಹೆಚ್ಚು ಗೋಶಾಲೆಗಳಿದ್ದಾವೆ. ಬಹಳ ಹೆಣಗಾಡ್ತಾ ಇದ್ದಾರೆ. ಗೋಶಾಲೆಗಳಿಗೆ ಸರ್ಕಾರದ ಪೋಷಣೆಗಳಿಲ್ಲ. ಎಲ್ಲಿಯೋ ದಾನಿಗಳಿಂದ, ದೊಡ್ಡ ಉದಾರಿಗಳಿಂದ ದಾನ ತೆಗೆದುಕೊಂಡು ಬರಬೇಕಾದಂಥ ಪರಿಸ್ಥಿತಿಗಳಿದ್ದಾವೆ. ಕಸಾಯಿಖಾನೆಗಳಿಗೆ ಹೋಗುವ ಗೋವುಗಳನ್ನು ತಂದು ಅವುಗಳಿಗೆ ಬೇಕಾದಂಥ ಶುಶ್ರೂಷೆಯನ್ನು ಕೊಡಬೇಕಾದಂಥ ಪರಿಸ್ಥಿತಿ ಇದೆ. ಯಾಕ್ರಿ ಮುದಿ ಗೋವುಗಳನ್ನು ಇಟ್ಕೊಳ್ತೀರಿ ಅಂತ ಕೇಳ್ತೇವೆ. ನಮ್ಮ ನೆಲ ಹಾಗೆ ಹೇಳಿದ್ದಲ್ಲ. ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿಯನ್ನು ನಮ್ಮ ನೆಲ ಹೇಳಿಕೊಡಲಿಲ್ಲ. ತಂದೆ ತಾಯಿಗಳನ್ನು ಜೀವನ ಪರ್ಯಂತ ಸಾಕಬೇಕಾದದ್ದು ಕರ್ತವ್ಯ ಅಂತ ಹೇಳುವ ನೆಲೆಯಲ್ಲಿ ಹೇಳಿದ್ದು. ಗೋವು ಕೂಡ ಅದೇ ಸ್ಥಾನದಲ್ಲಿ ಇರ್ತದೆ. ಜೀವನ ಪರ್ಯಂತ 4-5 ವರ್ಷ ಮಾತ್ರ ನಾವು ತಾಯಿ ಹಾಲನ್ನು ಕುಡಿತೇವೆ, ಮತ್ತು ಜೀವನ ಪರ್ಯಂತ ನಾವು ಗೋವಿನ ಹಾಲನ್ನೇ ಕುಡಿಯುವ ಹೊತ್ತಲ್ಲಿ ಗೋವಿನ ಕೊನೆಯ ಉಸಿರಿನವರೆಗೆ ನಮಗೆ ಕರ್ತವ್ಯ ಇದೆ ಅಂತ ಎಲ್ಲ ವೇದ ಪುರಾಣಗಳು, ಸ್ಮೃತಿ ಪುರಾಣಗಳು, ಈ ದೇಶವನ್ನು ಆಳಿದ ರಾಜರು, ನಾವು ಅಂಬೇಡ್ಕರ್ ಅಂತವರು ಕೂಡ ದೇಶದ ಸಂವಿಧಾನದ ಸಂಸತ್ತಿನಲ್ಲಿ ಬೊಬ್ಬೆ ಹೊಡೆದ್ರು. ಇವತ್ತು ಅಂಬೇಡ್ಕರ್ ಹೆಸರಿಟ್ಕೊಂಡು ರಾಜಕಾರಣ ಮಾಡ್ತೇವೆ, ದಲಿತ ಪರ ಧ್ವನಿ ಎತ್ತುತ್ತೇವೆ, ಹೋರಾಟಗಳು ನಡೀತವೆ. ಯಾಕೆ ಯಾರಿಗೂ ಅಂಬೇಡ್ಕರ್ ವಿಚಾರಧಾರೆ ನಮಗೆ ಬೇಕು ಅಂತ ಅನ್ನಿಸ್ಲಿಲ್ವಾ? ಮಹಾತ್ಮ ಗಾಂಧಿ ನಮ್ಮವರು ಅಂತ ಹೊಡೆದಾಟಗಳು ನಡೀತದೆ. ಮಹಾತ್ಮ ಗಾಂಧಿಗೆ ಸಂಬಂಧವೇ ಇಲ್ಲದಿದ್ದವರು ಗಾಂಧೀಜಿಯವರ ಹೆಸರಿಟ್ಕೊಂಡು ರಾಜಕೀಯ ಮಾಡ್ತಾರೆ. ಯಾಕಾಗಲಿಲ್ವಾ? ಮಹಾತ್ಮ ಗಾಂಧಿ ಹೇಳಿದ್ರಲ್ಲ, ಸ್ವಾತಂತ್ರ್ಯ ಮತ್ತು ಸಾಂಸ್ಕೃತಿಕ ಗೋಹತ್ಯೆ, ಗೋರಕ್ಷಣೆಯ ವಿಚಾರ ತಗೊಂಡಾಗ ನಿಮ್ಮ ಆಯ್ಕೆ ಯಾವುದು ಅಂತ ಕೇಳಿದಾಗ ಸಾಂಸ್ಕೃತಿಕ ಅಸ್ಮಿತೆ ಶಿಥಿಲವಾದ ಒಂದು ನೆಲಕ್ಕೆ ಸ್ವಾತಂತ್ರ್ಯದ ಅವಶ್ಯಕತೆ ಇರೋದಿಲ್ಲ ಅಂತೇಳಿ ಗಾಂಧೀಜಿಯವರು ಹೇಳಿದ್ದಲ್ಲ. ಗೋರಕ್ಷಣೆ ನಮಗೆ ಮೊದಲ ಆದ್ಯತೆ ಆಗ್ತದೆ ಅಂತ. ಯಾಕಾಗಲಿಲ್ಲ? ಈ ಸ್ಥಿತಿಯಲ್ಲಿ ಶತಾಯಗತಾಯ ಗೋವಿನ ವಂಶವನ್ನು ಕಾಪಾಡುವ ಹೊಣೆಗಾರಿಕೆಗೆ ಸಮಾಜದ ಚಹಾ ಕುಡಿಯುವ ಪ್ರತಿಯೊಬ್ಬನಿಗೂ ಕರ್ತವ್ಯ ಇದೆ. ಹಾಲು ಕುಡಿಯುವವರೆಲ್ಲ ಹಸುವ ರಕ್ಷಿಸ ಬನ್ನಿ, ಪೇಜಾವರ ಶ್ರೀಗಳು ಕೊಟ್ಟ ಘೋಷಣೆ ಇದು. ಉಸಿರಾಡುವವರೆಲ್ಲ ಹಸಿರು ಉಳಿಸಲು ಬನ್ನಿ ಅಂತ. ಹಸಿರು ಉಳಿಸುವ ಕೆಲಸ ಯಾರೋ ಸರ್ಕಾರದ ವನ ಮಹೋತ್ಸವ ಮಾಡ್ತದೆ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಅಲ್ಲ. ಇದು ಇನ್ನೊಂದು ಆಯಾಮ. ಅಷ್ಟೇ ಗಂಭೀರವಾಗಿ ಯೋಚನೆ ಮಾಡಬೇಕಾದದ್ದು. ನಾವಿವತ್ತು ಆಧುನಿಕ ಶಿಕ್ಷಣ ಪಡ್ಕೊಂಡಿದ್ದೇವೆ, ಕೈಯಲ್ಲಿ ಮೊಬೈಲ್ ಇಟ್ಕೊಂಡಿದ್ದೇವೆ, ಭೂಮಿಯಲ್ಲಿ ನಮ್ಮ ಕೈಯಲ್ಲಿ ಇಡೀ ಪ್ರಪಂಚ ಇದೆ ಅಂತ ಭಾವಿಸ್ತೇವೆ. ಯುವಕರು ಕೂಡ ಯೋಚನೆ ಮಾಡಬೇಕು. ನಿಮ್ಮನ್ನೂ ಸೇರಿದಂತೆ ಯುವಕರಿಗೆ ಹೇಳ್ತೇನೆ, ನಮಗೆ ಇವತ್ತು ಏನು ಅಂತ ನಮಗೆ ಯಾರಿಗೂ ನಾವು ಎಲ್ಲಿಂದ ಬಂದೇವೆ, ನಾವು ಎಲ್ಲಿದ್ದೇವೆ, ನಮಗೇನು ಬರ್ತಾ ಇದೆ, ನಾವು ತಿನ್ನುವ ಆಹಾರ ಎಲ್ಲಿಂದ ಬರ್ತಾ ಇದೆ, ನಾವು ಕುಡಿಯುವ ಹಾಲು ಎಲ್ಲಿಂದ ಬರ್ತಾ ಇದೆ, ಯಾವುದಾದ್ರೂ ಒಂದು ಕ್ಷಣ ಕೂತು ಯೋಚನೆ ಮಾಡ್ತಾ ಇದ್ದೇವೆ? ಒಂದು ಕ್ಷಣ ನಿಂತು ಯೋಚನೆ ಮಾಡ್ತಾ ಇದ್ದೇವೆ? ನಾನು ಕೊಡೋ ದುಡ್ಡಿನ ಮೂಲ ಯಾವುದು? ಆ ದುಡ್ಡನ್ನು ಎಲ್ಲಿಗೆ ಹೋಗಬೇಕು? ಎಷ್ಟು ಇವತ್ತು ಉಸಿರಾಡುವ ಪರಿಸ್ಥಿತಿ, ಆಕ್ಸಿಜನ್ ಬಂಕ್ಗಳು ಬರ್ತಾ ಇರಬೇಕಾದ್ರೂ ನಾವು ಸುಮ್ಮನೆ ಕೂತಿದ್ದೇವಲ್ಲ. ಯಾಕೆ ನಾವು ಒಂದು ವರ್ಷಕ್ಕೊಂದು 10 ಗಿಡ ನಾನು ನೆಟ್ಟು ಪೋಷಣೆ ಮಾಡ್ತೇನೆ ಅನ್ನುವ ಸಂಕಲ್ಪಕ್ಕೆ ನಮಗೆ ಬರೋದಿಲ್ವಾ? ಆಗೋದಿಲ್ವಾ? ಮಕ್ಕಳಿಗೆ ಈಗ ಶಿಕ್ಷಣ ಕೊಟ್ಟಿದ್ದೇವೆ, ಪ್ರಾಯೋಗಿಕವಾದದ್ದು. ಪೀಳಿಗೆಯನ್ನು ಇವತ್ತು ನಾನು ಯಾವತ್ತು ಇಂಗ್ಲೀಷ್ ಮೀಡಿಯಂ ಶಿಕ್ಷಣದ ವಿರುದ್ಧ, ನಾನು ಇಂಗ್ಲೀಷಿನ ವಿರುದ್ಧ ಅಲ್ಲ, ನಾನು ಇಂಗ್ಲೀಷ್ ಶಿಕ್ಷಣದ ಸಂಸ್ಕೃತಿಯ ವಿರುದ್ಧ ನಾವು ಧ್ವನಿ ಎತ್ತಿಕೊಂಡು ಬಂದಿದ್ದೇವೆ.
ನೀವು ಇವತ್ತು ಇಂಗ್ಲೀಷ್ ಶಿಕ್ಷಣ, ನಾವು ಇಂಗ್ಲೀಷನ್ನು ಭಾಷೆಯಾಗಿ ಕಲಿಬೇಕಿತ್ತು, ಆದರೆ ಇಂಗ್ಲೀಷ್ ಸಂಸ್ಕೃತಿಯನ್ನು ನಮ್ಮ ತಲೆಯಿಂದ ಕಾಲೊಳಗೆ ಆಹ್ವಾನಿಸ್ಕೊಂಡು ಬಿಟ್ಟಿದ್ದೇವೆ. ಪರಿಣಾಮವಾಗಿ ನಮ್ಮ ಈ ನೆಲ ಕೊಟ್ಟ ಮೌಲ್ಯಗಳು ನಮ್ಗೆ ಅರ್ಥ ಆಗಲಿಲ್ಲ. ಹಸಿರನ್ನು ರಕ್ಷಣೆ ಮಾಡಿ, ಭೂಮಿ ನದಿ ಶಿಖರಗಳನ್ನು ರಕ್ಷಣೆ ಮಾಡಿ, ಭೂಮಿ ಪರ್ವತಗಳನ್ನು ರಕ್ಷಣೆ ಮಾಡಿ ನಮ್ಮ ಹಿರಿಯರು ಹೇಳಿದ್ದು. ಬೆಳಗಾಗಿ ಎದ್ದರೂ ನಮ್ಮ ಪ್ರಾರ್ಥನೆ ಹೇಗಿತ್ತು ಅಂತ ಹೇಳಿದ್ರೆ ಶನ್ನೋ ಅಸ್ತು ದ್ವಿಪದೇ ಶಂಚತುಷ್ಪದೇ ಅಂತ. ಇದು ಬ್ರಾಹ್ಮಣರು ಹೇಳಬೇಕಾದ ಮಂತ್ರ ಅಲ್ಲ. ಯಾರ್ಯಾರು ಉಸಿರಾಡಿಕೊಂಡು ಈ ಪ್ರಕೃತಿ ಎಲ್ಲವನ್ನು ಅನುಭವಿಸಿಕೊಂಡು ಸಹಯೋಗವನ್ನು ಸಹಕಾರವನ್ನು ಪಡ್ಕೊಂಡು ಬದುಕ್ತಾ ಇದ್ದೇವೋ ನಮಗೆ ಎಲ್ರಿಗೂ ಸಂಬಂಧಪಟ್ಟದ್ದು. 2 ಕಾಲಿನ ಹಕ್ಕಿಗಳ ರಕ್ಷಣೆ ಚೆನ್ನಾಗಿರಲಿ, 4 ಕಾಲಿನ ಪ್ರಾಣಿಗಳು ಚೆನ್ನಾಗಿರಲಿ, ಭೂಮಿ ಪರ್ವತಗಳು ಚೆನ್ನಾಗಿರಲಿ, ನದಿ ಶಿಖರಗಳು ಚೆನ್ನಾಗಿರಲಿ, ಸಮುದ್ರಗಳು ಚೆನ್ನಾಗಿರಲಿ, ನಾವುಗೆಲ್ಲ ಅವುಗಳಿಗೆ ಗೌರವವನ್ನು ಅರ್ಪಿಸಬೇಕು. ಯಾಕೆಂತ ಹೇಳಿದ್ರೆ ಆ ಪ್ರಾಕೃತಿಕ ಸಮತೋಲನ ಒಂದು ಹಕ್ಕಿ ಕೂಡ, ಒಂದು 2 ಕಾಲಿನ ಚಿಕ್ಕ ಗುಬ್ಬಚ್ಚಿಯು ಕೂಡ ನಮ್ಮ ಬದುಕಿಗೆ ಪರೋಕ್ಷವಾಗಿ ಕೊಡುಗೆ ಕೊಡ್ತಾ ಇರ್ತದೆ. ನಮಗಿದು ಅರ್ಥ ಆಗಲಿಲ್ವೇ? ಶಾಲೆಗಳಲ್ಲಿ ಹೇಳಿಕೊಡಲಿಲ್ಲ. ಕೇಳಬೇಕಾದಲ್ಲಿ ಹೋಗುವ ವ್ಯವಧಾನ, ಹೇಳ್ತಾ ಇರಬೇಕಾದಲ್ಲಿ ಹೋಗುವ ವ್ಯವಧಾನಗಳು, ಕೇಳುವ ವ್ಯವಧಾನಗಳು ನಮ್ಮ ಯುವ ಪೀಳಿಗೆಗಳಲ್ಲಿ ಇಲ್ಲ. ಏನನ್ನೋ ಕೇಳಿಕೊಂಡು ಕೊನೆಗೆ ನಮಗೊಂದು ಇಮೋಜಿ ಕೊಡೋದೊಂದು ಇದಿದೆ. ಯಾವುದೋ ಒಂದು ಇಮೋಜಿ ಕೊಟ್ಟು ಗೋವಿನ ಬಗೆಗಿನ ನಮ್ಮ ರಕ್ಷಣೆಯ ಬಗೆಗಿನ ಒಂದು ಕಾಳಜಿಯನ್ನು ಅಥವಾ ಪ್ರಕೃತಿಯ ರಕ್ಷಣೆಯ ಕಾಳಜಿಯನ್ನು ಕೊಟ್ಟು ಸುಮ್ಮನಾಗಿ ಬಿಡ್ತೇವೆ. ಅದಲ್ಲ, ಕ್ರಿಯಾತ್ಮಕವಾದಂಥ ಭಾಗೀದಾರಿಕೆ ಬೇಕು. ಭಾರತವಾಗಿ ಉಳಿಬೇಕಾದ್ರೆ ಭಾರತದ ಪಾರಂಪರಿಕ ಮೌಲ್ಯಗಳು ಉಳಿಬೇಕು. ಜಗತ್ತಿನ ಇತರ ರಾಷ್ಟ್ರಗಳಿಗೂ ಭಾರತಕ್ಕೂ ಬಹಳ ಜಗಜಾಂತರ ವ್ಯತ್ಯಾಸಗಳಿದ್ದಾವೆ. ಜೀವನ ಪದ್ಧತಿಯಲ್ಲಿ ವ್ಯತ್ಯಾಸ ಇದೆ, ನಂಬಿಕೆ ವಿಚಾರಧಾರೆಗಳಲ್ಲಿ ವ್ಯತ್ಯಾಸಗಳಿದ್ದಾವೆ, ವಿಶ್ವಾಸಗಳಲ್ಲಿ ವ್ಯತ್ಯಾಸಗಳಿದ್ದಾವೆ, ಮೌಲ್ಯಗಳಲ್ಲಿ ವ್ಯತ್ಯಾಸಗಳಿದ್ದಾವೆ. ನಾವು ಜೀವನವನ್ನು ಕಂಡುಕೊಂಡ ಬಗೆಯೇ ಬೇರೆ. ಪ್ರಪಂಚದಾಗಿ ಯೂಸ್ ಆ್ಯಂಡ್ ಥ್ರೋ ಸಂಸ್ಕೃತಿ ಅಲ್ಲ, ಸ್ವಾರ್ಥಪೂರಿತವಾದಂಥ ಸಂಸ್ಕೃತಿ ಅಲ್ಲ. ಎಲ್ಲವನ್ನು ಕೊಳ್ಳುಬಾಕತನದಿಂದ ಲೋಲುಪತನದಿಂದ ಅನುಭವಿಸುವ ಸಂಸ್ಕೃತಿ ನಮ್ದು ಆಗಿರಲಿಲ್ಲ. ನಮ್ಮ ಜೀವದ ಅಸ್ಮಿತೆಗೆ, ಮಾನವನ ಅಸ್ಮಿತೆಗೆ ಕಾರಣವಾಗುವ ಎಲ್ಲವಲ್ಲಿಯೂ ದೈವಿ ನೆಲೆಯನ್ನು ಕಂಡುಕೊಂಡು ಪೂಜಿಸುವ, ಗೌರವಿಸುವ, ನನ್ನ ಬದುಕಿಗೆ ಬೇಕಾದಷ್ಟನ್ನು ಮಾತ್ರ ಅವುಗಳನ್ನು ಸ್ವೀಕರಿಸುವ, ಉಳಿದದ್ದನ್ನು ಹಾಗೇ ಬಿಟ್ಟು ಅವುಗಳ ಅಸ್ಮಿತೆಯಿಂದಲೇ ನಮ್ಮ ಭವಿಷ್ಯವನ್ನು ಕಂಡುಕೊಳ್ಳುವ ದೊಡ್ಡತನ, ಧಾರಾಳತನ, ಉದಾರತನ, ಭಕ್ತಿ, ಭಾವುಕತೆ ಇತ್ತಲ್ಲ. ಇವತ್ತು ಇಂಗ್ಲೀಷ್ ಶಿಕ್ಷಣ ಇದನ್ನು ಕೊಡ್ತಾ ಇದೆ ಅಂತ ನಾನು ಈ ಮಾಧ್ಯಮದ ಮೂಲಕ ಇಂಗ್ಲೀಷ್ ಶಿಕ್ಷಣವನ್ನು ನಡೆಸುವವರು ಯಾರಾದರೂ ನೋಡ್ತಾ ಇದ್ದರೆ ನಾನು ಕೇಳಲಿಕ್ಕೆ ಬಯಸ್ತೇನೆ. ನಮ್ಮ ಮಕ್ಕಳಿಗೆ ಏನು ಹೇಳಿಕೊಡ್ತಾ ಇದ್ದೀರಿ? ಕೇವಲ ದುಡ್ಡು ಉತ್ಪಾದಿಸುವ ಮೆಷಿನ್ಗಳಾಗಿ ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇದ್ದೇವಲ್ಲ, ಇದರ ಪರಿಣಾಮ ಏನಾಯಿತು? ವೃದ್ಧಾಶ್ರಮಗಳು ಹೆಚ್ಚಿದವು, ಗೋವುಗಳು ಮನೆಯ ಹಟ್ಟಿಯಿಂದ ಖಾಲಿಯಾದವು, ಕೃಷಿ ಭೂಮಿಯಿಂದ ದೂರ ಬಂದೆವು, ಪರಿಸರದಿಂದ ದೂರ ಬಂದೆವು, ಪ್ರಕೃತಿಯಿಂದ ದೂರ ಬಂದೆವು. ನಾವೊಂದು ಪಿಕ್ನಿಕ್ಕಿಗೆ ಹೋಗ್ತೇವೆ, ನಾವು ಯುವಕರು ಮಾಡಿ ಬರುವ ಗಲೀಜುಗಳು ಎಷ್ಟು ಇವತ್ತಲ್ಲಿ. ಆ ನದಿಯ ಮೇಲೆ ಆಕ್ರಮಣ ಮಾಡಿ, ನಾನು ಯಾವುದನ್ನು ಸೃಷ್ಟಿ ಮಾಡಲಾರೆನೋ ಅವುಗಳನ್ನು ಹಾಳು ಮಾಡುವ, ನಾಶ ಮಾಡುವ ಅಧಿಕಾರವೂ ನನಗಿಲ್ಲ ಅಂತ ಹಿರಿಯರು ಹೇಳಿದರು. ನದಿಯ ಮೇಲೆ ಆಕ್ರಮಣ ಮಾಡ್ತೇವೆ, ಆ ಪಿಕ್ನಿಕ್ ಸ್ಪಾಟ್ಗಳಲ್ಲಿ ಇನ್ನಿಲ್ಲದ ಗಲೀಜು ಮಾಡಿ ಬಂದು ಬರ್ತಾ ಇದ್ದೇವೆ, ಪ್ರಕೃತಿಯನ್ನು ನಾಶ ಮಾಡಲಿಕ್ಕೆ ಕಾರಣವಾಗ್ತಾ ಇದ್ದೇವೆ. ಇದನ್ನು ನಮ್ಮ ಇಂಗ್ಲೀಷ್ ಮೀಡಿಯಂ ಇವತ್ತಿನ ಶಿಕ್ಷಣದಲ್ಲಿ ಕೊಳ್ಳುವ ಪರಿಸ್ಥಿತಿ ಇಲ್ಲದೆ ಹೋಯ್ತಲ್ಲ. ಇದಕ್ಕಾಗಿ ನಾವು ಈ ಪೀಳಿಗೆಗಳು ಇವತ್ತು ಸಿದ್ಧರಾಗಬೇಕು. ಮುಂದಿನ ಪೀಳಿಗೆ ಈ ದೇಶವನ್ನು ಹೇಗೆ ರೂಪಿಸಿಕೊಳ್ಳಬೇಕು, ಹೇಗೆ ರೂಪಿಸಿಕೊಳ್ಳುವುದರಿಂದ ನಾನು ಒಬ್ಬ ಹೆಮ್ಮೆಯ ಭಾರತೀಯನಾಗಿ ಒಂದು ಸಂತೃಪ್ತಿಯ ಬದುಕನ್ನು, ದುಡ್ಡಿರುವಲ್ಲಿ ಸಂತೃಪ್ತಿ ಇರಲ್ಲ, ದುಡ್ಡಿನಿಂದ ತೃಪ್ತಿಯನ್ನು ಕೊಂಡುಕೊಳ್ಳಿಕ್ಕೆ ಆಗಲ್ಲ, ದುಡ್ಡಿದ್ದವನಲ್ಲಿ ಒಳ್ಳೆಯ ನಿದ್ರೆಯನ್ನು ಖರೀದಿ ಮಾಡೋಕ್ಕಾಗಲ್ಲ. ಕೋಟ್ಯಾಧೀಶರು ಕೂಡ ಇವತ್ತು ಚಿಂತೆಯಲ್ಲಿ ಕಳೀತಾರೆ. ಕಳ್ಳ ಬರ್ತಾನೆ, ದರೋಡೆ ಆಗ್ತದೆ, ಬ್ಯಾಂಕ್ IT ರೈಡ್ ಮಾಡ್ತಾರೆ, ಮತ್ತೊಂದು ಬರ್ತಾರೆ. ದುಡ್ಡಿದ್ದವನಿಗೆ ನೆಮ್ಮದಿ ಇದೆಯಾ? ನೆಮ್ಮದಿಯನ್ನು ದುಡ್ಡಿನಿಂದ ಖರೀದಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೊಟ್ಟ ನೆಲದಲ್ಲಿ ನಾನು ನಾಳೆ ಒಂದು ತೃಪ್ತಿಯ ಬದುಕನ್ನು ನನ್ನ ಬದುಕಿಗೆ ನಾನು ಕಟ್ಟಿಕೊಳ್ಬೇಕು, ನನ್ನ ಪೀಳಿಗೆಗೆ ಕಟ್ಟಿಕೊಡಬೇಕು ಅಂತ ಹೇಳುವ ಒಂದು ಮಾನಸಿಕತೆ ನಮ್ಮ ಯುವ ಪೀಳಿಗೆಯಲ್ಲಿ ಬರೆದಿದ್ದರೆ ಮುಂದೆ ನಾವೇ ಎಡವುತ್ತೇವೆ ಅಷ್ಟೇ. ಅಂಧೇನ ಇವ ನಿಯಮಾನ ಯಥಾಂತಹ ಅಂತ ಒಂದು ಗಾದೆ. ಕುರುಡರನ್ನು ಹಿಂಬಾಲಿಸಿದವ ಕುರುಡರಂತೆ ಅಂತ. ಒಬ್ಬ ಕುರುಡನನ್ನು ಎಷ್ಟು ಹೆಜ್ಜೆ ಮತ್ತೊಬ್ಬ ಕುರುಡ ಹಿಂಬಾಲಿಸಲಿಕ್ಕೆ ಸಾಧ್ಯ ಇದೆ? ಅಥವಾ ಒಬ್ಬ ಕುರುಡ ಮತ್ತೊಬ್ಬ ಕುರುಡನನ್ನು ಎಷ್ಟು ದೂರ ತೆಗೆದುಕೊಳ್ಳಿಕ್ಕಾಗ್ತದೆ? 10 ಹೆಜ್ಜೆ, 11 ಹೆಜ್ಜೆ, 12ನೇ ಹೆಜ್ಜೆಗೆ ಅವನು ಬೀಳ್ತಾನೆ, ಇವನು ಬೀಳ್ತಾನೆ. ನಮ್ಮ ಪರಿಸ್ಥಿತಿ ಇವತ್ತು ಈ ಮಟ್ಟಿಗೆ ಬಂದದ್ರಿಂದ ಗೋವಿನ ಬಗೆಗಿನ ಕಾಳಜಿಗಳು, ಗೋ ಹತ್ಯೆ ಆಗ್ತಾ ಇದೆ, ಎಲ್ಲಿಯೋ ಪೇಪರಲ್ಲಿ ಬರ್ತಾ ಇದೆ, ಹೊತ್ತಿಗೆ ಅಯ್ಯೋ ಛೇ ಎಂದು ಬಿಡ್ತೇವೆ. ಅಲ್ಲಿಗೆ ಅಲ್ಲ, ಗೋ ರಕ್ಷಣೆ ಆಗಬೇಕು. ಇದನ್ನು ಹೇಗೆ ಮಾಡಬೇಕು ಅಂತ ಯೋಚನೆ ಮಾಡುವ ಒಂದು ದೊಡ್ಡ ಅಭಿಯಾನಕ್ಕೆ ಹಾಲು ಕುಡಿಯುವ, ಚಹಾ ಕುಡಿಯುವ, ಕಾಫಿ ಕುಡಿಯುವ ಪ್ರತಿಯೊಬ್ಬನೂ ಬರಬೇಕು. ಅಲ್ಲಿ ಪ್ರತಿಯೊಬ್ಬನ ಕರ್ತವ್ಯ. ನಮಗೆ ಗೊತ್ತಿಲ್ಲದೆಯೋ ನಮಗೆ ಗೋವಿನ ಋಣವನ್ನು ಪ್ರತಿನಿತ್ಯದ ಜೀವನದಲ್ಲಿ ನಾವು
ಅಂಟಿಸಿಕೊಂಡು ಬಂದಿದ್ದೇವೆ ಅವರ ಎಲ್ಲರಿಗೂ ಕರ್ತವ್ಯ ಇದೆ. ಗೋವಿನ ವಂಶ ನಾಶ ಆದರೆ, ಕೃಷಿ ಭೂಮಿಗಳು ನಾಶವಾದರೆ ಭಾರತವಾಗಿರಲ್ಲ. ಸುಭಿಕ್ಷ ರಾಷ್ಟ್ರ ಆಗಲ್ಲ, ಸ್ವಾಭಿಮಾನಿ ರಾಷ್ಟ್ರ ಆಗಲ್ಲ. ಈ ಕರ್ತವ್ಯ ಸಮಾಜದ ಕಡೆಗೂ ಅರ್ಥ ಆಗಬೇಕು. ಭಕ್ತಿಯಿಂದ ಭಾವನೆಯಿಂದ ಪೂಜೆ ಮಾಡೋದು ಬಿಡಿ. ಪೂಜೆ ಮಾಡುವವರೇ ನಾನು ಹೇಳ್ತೇನೆ, ವರ್ಷಕ್ಕೊಂದಿನ ಗೋವಿಗೆ ಯಾರೋ ಮನೆಗಿದ್ದು ಗೋವಿಗೊಂದು ಮಂಗಳಾರತಿ ಹಾಕಿ ಹೂವಿನ ಮಾಲೆ ಹಾಕಿ ನಮ್ಮ ಕರ್ತವ್ಯ ಮುಗಿಯಲ್ಲ, ಅದು ಪೂಜ್ಯ ಭಾವ. ಅವತ್ತು ಗೋಪೂಜೆ ಮಾಡಿ. ಆದರೆ ಪ್ರತಿನಿತ್ಯ 364 ದಿನ ನಾವು ಗೋವಿನ ಋಣವನ್ನು ಅಂಟಿಸಿಕೊಂಡು ಬದುಕುವುದಕ್ಕೆ ಅದು ಪರಿಹಾರ ಆಗಲ್ಲ. ಪೂಜ್ಯ ಭಾವನೆಗಳು ಪೂಜೆಯಲ್ಲಿ, ಆರತಿಯಲ್ಲಿ, ಮಂಗಳಾರತಿಯಲ್ಲಿ ಮಿತಿಗೊಳ್ಳುವುದಲ್ಲ. ಅದಕ್ಕಿಂತ ಮೀರಿ ಗೋವಿನ ರಕ್ಷಣೆಯ ಭಾಗವಾಗುವಲ್ಲಿಗೆ ಬರಬೇಕು. ಕೃಷಿ ಭೂಮಿ ಎಲ್ಲಿಯೋ ವರ್ಷಕ್ಕೊಮ್ಮೆ ಹೋಗಿ ನಾವು ಹಾಡಿರು ಬಿದ್ದ ಗದ್ದೆಗೆ ಹೋಗಿ ಬಲೀಂದ್ರ ಪೂಜೆ ದಿನ ತೋಟರಿಟ್ಟು ಬರುವುದಲ್ಲ, ಅಲ್ಲಿಗೆ ಮುಗೀತಲ್ಲ. ಆ ಭೂಮಿಗಳನ್ನು ಬಂಜರು ಬಿಟ್ಟು ವರ್ಷಕ್ಕೊಮ್ಮೆ ಬಲೀಂದ್ರ ಪೂಜೆ ಮಾಡಿ ಪ್ರಯೋಜನ ಎಂಥದ್ದು. ಇವತ್ತು ದೈವಾರಾಧನೆಗಳು ನಾನು ಹೇಳ್ತೇನೆ, ದೈವಾರಾಧನೆ ಬಗ್ಗೆ ಮಾತಾಡಿದರೆ ಇವ್ರು ನನಗೆ ಹೊಡೆದಾರು. ಯಾಕೆ ದೈವಾರಾಧನೆ ಬಂತು? ಕೃಷಿ ಭೂಮಿಯ ರಕ್ಷಣೆಗೆ ಬಂದದ್ದು. ದೈವಗಳ ನಂಬಿಕೆ ಪ್ರಾರಂಭ ಮಾಡಿದ್ದು ಎಲ್ಲಿಂದ? ಕೃಷಿ ಭೂಮಿಗಳನ್ನು ರಕ್ಷಣೆಗೆ ದೈವಗಳನ್ನು ನಂಬಲಿಕ್ಕೆ ಪ್ರಾರಂಭ ಮಾಡಿದ್ದು. ಇವತ್ತು ದೈವಾರಾಧನೆಯ ವೈಭವಗಳನ್ನು ಎಷ್ಟು ಎತ್ತರಕ್ಕೆ ತೆಗೆದುಕೊಂಡು ಹೋಗಿದ್ದೇವೆ. ಕೃಷಿ ಭೂಮಿಯಲ್ಲಿದೆ, ಬಹಳ ವೈಭವದಿಂದ ಕೋಟಿಗಟ್ಟಲೆ ಖರ್ಚು ಮಾಡಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಕೋಲ, ಧರ್ಮ, ನಿಯಮಗಳು, ಬಹಳ ಸಂತೋಷ, ಶ್ರದ್ಧೆಯನ್ನು ಗೌರವಿಸೋಣ. ಆದರೆ ಅದರ ಮೂಲ ತತ್ವಗಳಿಗೆ, ಆಶಯಗಳಿಗೆ ಕೊಡಲಿಗೆ ಹಾಕಿಬಿಟ್ಟಿದ್ದೇವಲ್ಲ. ಕಾಸರಗೋಡಿನಲ್ಲಿ ಒಬ್ಬ ರೈತರು, ನಾನು ಹೇಳೋದಿಲ್ಲ, ಹೆಸರು ಹೇಳಲ್ಲ, 1300 ಮುಡಿ ಅಕ್ಕಿ ಬೆಳೀತಾ ಇದ್ದಂಥ ಮನೆತನ. ಆ ಮನೆಯಲ್ಲಿ ಸುಮಾರು 10-20 ದೈವಗಳು, ಭಾಳ ಶ್ರದ್ಧೆಯಿಂದ. ಇವತ್ತು ಅವರ ಮನೆ ಕೋಣೆ ನೋಡಿದರೆ ಗೊತ್ತಾಗ್ತದೆ ಅದು ಎಷ್ಟು ಪಾತ್ರೆ ಪಗಡಿಗಳು, ದೈವಾರಾಧನೆ ವೈಭವವನ್ನು ಕಣ್ಣಲ್ಲಿ ಕಟ್ಟಿಕೊಡ್ತಕ್ಕಂಥಷ್ಟು ಸಂಪತ್ತುಗಳು, ಸಲಕರಣೆಗಳು ಅಲ್ಲಿದ್ದಾವೆ. ಭೂ ಮಸೂದೆ ಕಾನೂನು ಬಂದ ನಂತರ 1300 ಎಕರೆ ಭೂಮಿ ಹೋಯ್ತು ಅವರಿಗೆ. 1.5 ಎಕರೆ ಇವತ್ತು ಉಳ್ಕೊಂಡಿದೆ. ಅವರು ಒಂದೇ ದಿನ ಎಲ್ಲ ದೈವಗಳನ್ನು ಕೋಲ ಮಾಡಿದರಂತೆ. ಇನ್ನು ನೀವು ನಿಮ್ಮ ಜಾಗಕ್ಕೆ ಹೋಗಿ, ನಾನು ನಿಮ್ಮನ್ನು ಇವತ್ತು ನಂಬಲ್ಲ ಇವತ್ತಿನಿಂದ. ಯಾಕಂತ ಹೇಳಿದ್ರೆ ನಿಮ್ಮನ್ನು ನಂಬಿದ್ದು ನಾನು ನನ್ನ ಭೂಮಿ ಉಳಿಸಿಕೊಳ್ಳಿಕ್ಕೆ, ನನ್ನ ಕೃಷಿ ಉಳಿಸಿಕೊಳ್ಳಿಕ್ಕೆ, ನನ್ನ ಮನೆಯ ದನ ಕರುಗಳಿಗೆ. ಇವತ್ತಿಗೂ ಹಳ್ಳಿಯಲ್ಲಿ ಮನೆಯ ಹಸುಗಳಿಗೆ ಅನಾರೋಗ್ಯ ಅಂತಾದರೆ ಯಾವುದೋ ಡಾಕ್ಟರ್ ಹತ್ರ ಹೋಗಲ್ಲ. ಮನೆಯ ಅಂಗಳದಲ್ಲಿರುವ ಅಥವಾ ತೋಟದಲ್ಲಿರುವ ಬೈಕಾಡ್ತಿಗೋ ಅಂದಿಗೂ ಕಾಯಿ ಹೊಡೆದು ನನ್ನ ಈ ನಂಟು ದೈವಾರಾಧನೆಯೊಂದಿಗೆ ಬೆಸೆದಿದ್ದದ್ದು. ಅವ್ರು ಕರೆದು ಹೇಳಿದ್ರಂತ ಎಲ್ಲ ದೈವಗಳ ಹತ್ರ, ಇನ್ನು ನಿಮ್ಮನ್ನು ನಂಬೋ ಪ್ರಶ್ನೆ ಇಲ್ಲ, ನಮ್ಮ ಮನೆಯಲ್ಲಿ ಇವತ್ತಿನಿಂದ ದೈವಾರಾಧನೆಯನ್ನು ಮುಗಿಸ್ತೇವೆ, ನಮ್ಮ 1300 ಮುಡಿ ಅಕ್ಕಿ ಕೃಷಿ ಭೂಮಿ ಹೋಗಿದೆ, ಕೃಷಿಯ ಕಾರಣಕ್ಕೆ ನಿಮ್ಮನ್ನು ನಂಬುತ್ತಾ ಇದ್ದೆವು, ನಂಬಲ್ಲ ಅಂತೇಳಿ ಅಲ್ಲಿಂದ ಇಲ್ಲಿವರೆಗೆ ಮನೆಯ ದೈವದ ಕೋಣೆಗಳಿಗೆ ಬಾಗಿಲು ಹಾಕಿ ಅದನ್ನೆಲ್ಲ ಪಾತ್ರೆಗಳನ್ನು ಕೌಚಿ ಹಾಕಿದ್ರು. ಬಹಳ ದೊಡ್ಡ ಚಿಂತನೆ, ಇದು ಅರ್ಥ ಆಗಬೇಕು ಇದು ಎಲ್ರಿಗೂ. ನಮ್ಮ ಕೃಷಿ ಭೂಮಿಗಳನ್ನು ಎರ್ರಾಬಿರ್ರಿ ಮಾಡಿ, ಅದನ್ನು ಅಡಿಲು ಬಿಟ್ಟು ಅದರ ಮೇಲೆ ದುರಾಕ್ರಮಣಗಳನ್ನು ಮಾಡಿ, ಪರ್ವತಗಳ ಮೇಲೆ ಪರ್ವತ, ಫ್ಲ್ಯಾಟ್ ಮೇಲೆ ಫ್ಲ್ಯಾಟ್ಗಳು, ಸಂತೋಷ. ಇವತ್ತಿನ ವರ್ತಮಾನದ ನಗರೀಕರಣಗಳ ಸ್ಥಿತಿಯಲ್ಲಿ ಜೀವನ ಆಗಬೇಕಾಗಿದೆ, ಸರಿ. ಎಷ್ಟರ ಮಟ್ಟಿಗೆ ಆಗಬೇಕು? ಸರ್ಕಾರಗಳಿಗೂ ದೂರಾಲೋಚನೆಗಳಿಲ್ಲ. ನಗರೀಕರಣ ಯಾವ ಮಟ್ಟದಲ್ಲಿ ಆಗಬೇಕು, ಗ್ರೀನ್ ಬೆಲ್ಟ್ ಅಂತಿದೆ, ಗ್ರೀನ್ ಝೋನ್ ಕಾಪಾಡಿಕೊಳ್ಬೇಕು ಅಂತ ಇಷ್ಟು ವಲಯದಲ್ಲಿ ಒಂದು ತಾಲೂಕಿನಲ್ಲಿ ಇಷ್ಟು ಕಾನೂನಿಗೆ ಮಾತ್ರ ಇದೆ, ಪುಟಕ್ಕೆ. ಅದು ಅನುಷ್ಠಾನಕ್ಕಿಲ್ಲ. ಯಾರದೋ ಕಿಸೆ ತುಂಬಿಸಿಕೊಂಡು ಬರ್ತಾರೆ, ಯಾವುದೋ ರಾಜಕಾರಣಿ ಅಧಿಕಾರಿಗಳ ಕಿಸೆ ತುಂಬಿಸಿ ಮತ್ತು ಆ ಗ್ರೀನ್ ಬೆಲ್ಟ್ ಗ್ರೀನ್ ಫ್ರೀ ಮಾಡಿಕೊಂಡು ಅದಕ್ಕೆ ಮತ್ತೆ ಪರ್ಮಿಷನ್ ತೆಗೆದುಕೊಂಡು ಅದರ ಮೇಲೆ ಮತ್ತೆ ಪುನಃ ಆಕ್ರಮಣಗಳು ನಡೀತದೆ. ಈ ರೀತಿ ನಡೆದರೆ ಇದೆಲ್ಲ ಏನು ಅಂತ ಹೇಳಿದರೆ ನಮ್ಮ ತಲೆ ಮೇಲೆ ನಾವೇ ಕಲ್ಲು ಹಾಕಿಕೊಳ್ತಾ ಇದ್ದೇವೆ ಅಷ್ಟೇ. ನಮ್ಮ ಉಸಿರನ್ನು ನಾವೇ ಬಂದು ಮಾಡಿಕೊಳ್ತಾ ಇದ್ದೇವೆ, ನಮ್ಮ ಭವಿಷ್ಯವನ್ನು ನಾವೇ ಮಂಕು ಮಾಡಿಕೊಳ್ತಾ ಇದ್ದೇವೆ, ಕರಾಳ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸಲಾರ. ಇವತ್ತು ನಮೀಬಿಯಾದ ಸ್ಥಿತಿ ನೋಡಿದ್ರಲ್ಲ, ಆ ದೇಶದಲ್ಲಿ ಉಳ್ಕೊಂಡ 83 ಆನೆಗಳನ್ನು, ಎಷ್ಟೋ ಜೀಬ್ರಾಗಳನ್ನು, ಎಷ್ಟೋ ಚಿರತೆಗಳನ್ನು, ಎಷ್ಟೋ ಕತ್ತೆಗಳನ್ನು ಕೊಂದು ಇಡೀ ಕಾಡನ್ನು ನಾಶ ಮಾಡಿ ಆಹಾರ ತಿನ್ಕೊಡ್ತೇವೆ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ. ಆಯಿತು, ಆದರೆ ಹತ್ಯೆಗಳು ನಡೆಯಕ್ಕೆ ಪ್ರಾರಂಭ ಕಳೆದ ವಾರದ್ದಿದ್ದು. ಆನಂತರ ರಿಲಯನ್ಸ್ ಅಂಬಾನಿಯವರು ಒಂದಷ್ಟು ಆನೆಗಳನ್ನು, ಪ್ರಾಣಿಗಳನ್ನು ನಾವು ಒಂದಷ್ಟು ದುಡ್ಡು ಕೊಟ್ಟು ಖರೀದಿ ಮಾಡ್ತೇವೆ ಅಂತ. ಆ ದೇಶಕ್ಕೆ ಭೀಕರ ಕ್ಷಾಮಗಳು ಬಂದು ಹೋಗಿದೆ, ತಿನ್ನಲಿಕ್ಕೆ ಆಹಾರ ಇಲ್ಲ, ಮನುಷ್ಯನನ್ನು ಕತ್ತರಿಸಿಕೊಂಡು ತಿನ್ನಬೇಕಾದ ಪರಿಸ್ಥಿತಿ. ಇಡೀ ವನ್ಯ ಸಂಪತ್ತನ್ನು ಖಾಲಿ ಮಾಡ್ತಾ ಇದ್ದೇವೆ, ದೇಶಕ್ಕೆ ಆಹಾರ ಕೊಡ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಅಂತ ಹೇಳಿ ಒಂದು ನಮೀಬಿಯಾ, ಇದು ಇಡೀ ಪ್ರಪಂಚಕ್ಕೆ ಮರಣಗಂಟೆ. ಇವತ್ತು ಚಿಕ್ಕ ರಾಷ್ಟ್ರ ನಮೀಬಿಯಾ, ನಮ್ಮ ದಕ್ಷಿಣ ಕನ್ನಡಕ್ಕಿಂತ ಚಿಕ್ಕ ದೇಶ.
ಇದನ್ನು ನೆಗ್ಲೆಕ್ಟ್ ಮಾಡಲಿಕ್ಕಿಲ್ಲ. ನಾಳೆ ಭಾರತಕ್ಕೆ ಇಂಥ ಸ್ಥಿತಿ ಬಂದರು ಅಂತ ಹೇಳಿದ್ರೆ ಇಡೀ ದೇಶದ ಬಹಳ ದೊಡ್ಡ ಜನಸಂಖ್ಯೆ ಇರುವ ಪ್ರಪಂಚದ ಬಹಳ ದೊಡ್ಡ ರಾಷ್ಟ್ರ ಭಾರತದ ಪರಿಸ್ಥಿತಿ ಹೇಗಾದೀತು? ಹೌದು. ನಾವು ಮರದ ಮೇಲೆ ಕೂತು ಬುಡ ಕಡಿತಾ ಇದ್ದೇವೆ ಕೊಡಲಿ ಇಟ್ಕೊಂಡು. ಈ ಪರಿಸ್ಥಿತಿಗಳನ್ನು, ಈ ವಾಸ್ತವದ ಚಿತ್ರಗಳನ್ನು ಯುವ ಪೀಳಿಗೆಗಳಿಗೆ, ಹೊಸ ತಲೆಮಾರಿನ ಮಕ್ಕಳಿಗೆ ನಾವು ಅರ್ಥ ಮಾಡಿಕೊಟ್ಟು ನಮ್ಮಲ್ಲಿ ಆ ಜವಾಬ್ದಾರಿ ಹೇಗೆ, ಈ ಸ್ಥಿತಿ ಭಾರತಕ್ಕೆ ಬಾರದ ಹಾಗೆ, ಭಾರತದ ಭವ್ಯತೆಯಲ್ಲಿ ನನ್ನ ಬದುಕಿದೆ, ಭಾರತ ಸುಭಿಕ್ಷವಾಗಿದ್ದರೆ ನಾನು ಸುಭಿಕ್ಷವಾಗಬಲ್ಲೆ, ಈ ಅನ್ಯೋನ್ಯ ಭಾವವನ್ನು ನಾವು ಕಟ್ಟಿಕೊಡುವ, ಮಾನಸಿಕತೆಯನ್ನು ಕಟ್ಟಿಕೊಡುವ ಕೆಲಸ ಆಗದಿದ್ದರೆ ಬಹಳ ದೊಡ್ಡ ಅನಾಹುತ ಈ ದೇಶಕ್ಕಿದೆ. ಈಗಾಗಲೇ ನಾವು ಇನ್ನೊಂದು ಕರ್ನಾಟಕ ರಾಜ್ಯವು ಕೂಡ ಇನ್ನೊಂದು ರಾಜ್ಯದ ಮುಂದೆ, ಇನ್ನೊಂದು ದೇಶದ ಮುಂದೆ ಆಮದಿಗೆ ಕೈ ಬೇಡ್ತಾ ಇದ್ದೇವೆ. ಕೆಲವು ಹಾಲಿನ ಪುಡಿ ಕೈ ಬೇಡ್ತಾ ಇದ್ದೇವೆ. ವಿದೇಶದ ಹಾಲನ್ನು ಕುಡಿದ ಹಾಲಿನ ಪುಡಿ ತಿಂದ ಮಕ್ಕಳಿಗೆ ಭಾರತೀಯ ಸ್ವದೇಶಿ ಮನಸ್ಥಿತಿ ಹೇಗೆ ಬರುತ್ತದೆ? ವಿದೇಶಿ ಆಹಾರ ತಿಂದ ನಮ್ಮ ಅಭ್ಯಾಸಾನುಗತ ವಿದ್ಯಾಬುದ್ಧಿ ಕರ್ಮಾನುಸಾರ ನಾನು ಹೇಗೆ ಆಹಾರ ತಿಂತೀನೋ ಅದೇ ನನ್ನ ಮನಸ್ಥಿತಿ ಅಂತ ಶಾಸ್ತ್ರ ಆಯುರ್ವೇದ ಹೇಳ್ತದೆ. ನಾನು ಎಲ್ಲೋ ಪರದೇಶದ ಆಹಾರ, ಪರದೇಶ ಸಂಸ್ಕೃತಿಯಲ್ಲಿ ಬೆಳೆದ ಆಹಾರವನ್ನು ತಿಂದು ನಾನು ಸ್ವದೇಶಿ ವಿಚಾರಧಾರೆಗಳನ್ನು ರೂಪಿಸಿಕೊಳ್ಳಿಕ್ಕೆ ಹೇಗಾಗ್ತದೆ? ಸ್ವದೇಶಿ ಉದ್ಯಮಗಳು, ನಮ್ಮ ಗ್ರಾಮೀಣ ಉದ್ಯಮಗಳು ಹೇಗೆ ನಾಶ ಆಯಿತು? ಇದೆಲ್ಲ ಒಂದು ನಂಟು. ಇವತ್ತು ನಮ್ಮ ಆಚರಣೆಗಳು, ಎಲ್ಲಿ ಆಚರಣೆಗಳಿದ್ದಾವೆ, ಕೃಷಿಯನ್ನೇ ನಂಬಿಕೊಂಡು ಗೋವಿನ ಸಂಸ್ಕೃತಿಯನ್ನೇ ಕೊಂಡಿಯಾಗಿ ಬೆಸೆದುಕೊಂಡು ಬಂದ ಸುದೀರ್ಘವಾದ ಕರಾವಳಿಯನ್ನೇ ತಗೊಳ್ಳಿ. ಇಡೀ ದೇಶದಲ್ಲಿ ಬಹಳ ಸಾವಿರಾರು ಆರಾಧನಾ ಪದ್ಧತಿಗಳಿದ್ದಾವೆ, ಸಾಂಸ್ಕೃತಿಕ ಆಚರಣೆಗಳಿದ್ದಾವೆ, ರೀತಿ ರಿವಾಜುಗಳಿದ್ದಾವೆ. ಇದೆಲ್ಲವೂ ಕೃಷಿ ನಾಶ ಆದರೆ ಈ ಎಲ್ಲ ಆಚರಣೆಗಳು ನಾಶ ಆಯಿತು. ನಮ್ಮ ಸಾಂಸ್ಕೃತಿಕ ಅಸ್ಮಿತೆಗಳು ನಾಶ ಆಗ್ತದೆ. ಒಂದು ಸಾಂಸ್ಕೃತಿಕ ಆಚರಣೆಯಿಂದ, ಒಂದು ಅಷ್ಟಮಿ ಆಚರಣೆಯಿಂದ ಅದೆಷ್ಟು ಜನರಿಗೆ ಬದುಕು ಸಿಗ್ತದೆ ಹೇಳಿ? ನಾಗಮಂಡಲ ಒಂದು ಕಡೆಯಲ್ಲಿ ಆಯಿತು ಅಂತ ಹೇಳಿದರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೆಷ್ಟು ಜನರ ಬದುಕಿಗೆ ಪೋಷಣೆ ಸಿಕ್ಕಿತು ಹೇಳಿ? ವಾದ್ಯದವ, ರಂಗೋಲಿ ಪುಡಿಯವ, ಹೂವಿನ ಅಂಗಡಿಯವ, ಅಡಿಗೆಯವ, ತರಕಾರಿ ಬೆಳೆಯವ, ಜೀನ್ಸಿ ಅಂಗಡಿಯವ, ಇದು ಹೇಗೆ ಬಂತು? ನಾಗಾರಾಧನೆ ಕೃಷಿಗೆ ಪೂರಕವಾಗಿ ಬಂದದ್ದು. ಒಂದು ಕೋಲ ಧರ್ಮ ನಿಯಮಗಳು ಬರುವುದರಿಂದ, ಆಚರಿಸೋದ್ರಿಂದ ಅದೆಷ್ಟು ಜನರಿಗೆ ಬದುಕು ಸಿಗ್ತದೆ ಅಂತ ಯೋಚನೆ ಮಾಡಿ. ಆದರೆ ನಾಳೆ ಕೃಷಿ ಭೂಮಿಯಿಂದಾಗಿ ನಾವು ಕೃಷಿ ನಾಶ ಆದರೆ ಈ ಎಲ್ಲ ಆಚರಣೆಗಳು, ಒಂದು ಸೈಕಲ್ ಸ್ಟ್ಯಾಂಡಲ್ಲಿ ಒಂದು ಬಿದ್ದರೆ ಎಲ್ಲ ಬಿದ್ದ ಹಾಗೆ ಇದು ಕತೆ. ಕೊನೆಗೆ ನಮ್ಮನ್ನೇ ತೊಳ್ಕೊಂಡು ಹೋಗ್ತದೆ. ಈ ದೂರಾಲೋಚನೆಯ ವಿಚಾರಗಳನ್ನು ನಮ್ಮ ಮಕ್ಕಳಿಗೆ ಇವತ್ತು ಪೀಳಿಗೆಗಳಿಗೆ ಕೊಡುವಲ್ಲಿ ನಾವು ಸೋಲ್ತಾ ಇದ್ದೇವೆ. ಅದರಿಂದ ಗೋವಿನ ರೋದನಗಳು ಅರಣ್ಯ ರೋದನವಾಗ್ತಾ ಇದ್ದಾವೆ. ಗೋವಿನ ಆಕ್ರಂದನಗಳು ನಮಗೆ ಕೇಳ್ತಾ ಇದ್ದರೂ ಅದನ್ನು ಕೇಳಿಸಿಕೊಳ್ಳುವ ವಿಧಾನ ಇಲ್ಲ. ನನ್ನ ಮನಸ್ಥಿತಿ ಇಲ್ಲ. ನನ್ನ ಮನಸ್ಥಿತಿಯಲ್ಲಿ ಏನು ಐ ಕ್ಯಾನ್ ಪರ್ಚೇಸ್ ಎವ್ರಿಥಿಂಗ್. ಎಲ್ಲೋ ಒಂದು ಪಿಜ್ಜಾ ತಿಂದ, ಎಲ್ಲೋ ರಸ್ತೆ ಬದಿಯಲ್ಲಿ ಡಾಬಾಕ್ಕೆ ಹೋದ, ಏನೋ ನಡೀತದೆ ಅಂತೇಳಿ ನಾವು ಹೊಸ ಪೀಳಿಗೆಯವರು, ಇಂಜಿನಿಯರಿಂಗ್ B.Tech ಕಲ್ತ್ಕೊಂಡವರು, ನಾವು ಶಿಕ್ಷಣ ಇಂಗ್ಲೀಷ್ ಮೀಡಿಯಂನಲ್ಲಿ ಕಲ್ತವ್ರು ತಗೊಂಡ್ಬಿಟ್ಟಿದ್ದೇವೆ. ಮೊಬೈಲ್ ಚಾರ್ಜ್ ಮಾಡಿದ್ರೆ ನನ್ನ ದಿನ ನಡೀತದೆ ಅಲ್ಲ. ಮೂಲ ಅಸ್ಮಿತೆಗಳು ಗ್ಯಾಂಗ್ರೀನ್ ತಳ್ಪಡ್ತಾ ಇದ್ದಾವೆ. ಕೃಷಿಗೆ ಗ್ಯಾಂಗ್ರೀನ್ ಬಂದರೆ ನನ್ನ ಹೊಟ್ಟೆಗೆ ಗ್ಯಾಂಗ್ರೀನ್ ಬಂತು, ಗೋವಿನ ವಂಶಕ್ಕೆ ಗ್ಯಾಂಗ್ರೀನ್ ಬಂತು ಅಂತ ಹೇಳಿದರೆ ನನ್ನ ಹೊಟ್ಟೆಗೆ ಗ್ಯಾಂಗ್ರೀನ್ ಬಂತಲೇ ಅರ್ಥ. ಈ ನಂಟಿನ ಗಾಢತೆ ನಮಗಿನ್ನೂ ಅರ್ಥ ಆಗಿಲ್ಲ. ಅದರಿಂದ ಗೋವಿನ ಹಿಂಸಾಚಾರಗಳು, ಅದಕ್ಕೆ ಕಾನೂನಿನ ಯಾವ ಅಂಕುಶಗಳು ಇಲ್ಲದೆ ಎರ್ರಾಬಿರಿಯಾಗಿ ನಡೀತಾ ಇದ್ದಾವೆ. ಈ ಹೊತ್ತಲ್ಲಿ ಸಮಾಜದಲ್ಲಿ ಇನ್ನೂ ಕೂಡ ಒಂದು ಆಶಾಕಿರಣಗಳು ಅಂತ ಹೇಳುವಂಥ ನೆಲೆಯಲ್ಲಿ ಒಂದಷ್ಟು ಮಠಾಧೀಶರುಗಳು, ಒಂದಷ್ಟು ಉದಾರ ಮನಸ್ಸಿನ ಸ್ಥಿತಿಯವರು, ಪೂರ್ವಜನ್ಮ ಸಂಸ್ಕಾರದಿಂದಲೋ ಹಿರಿಯರು ಕೊಟ್ಟ ಸಂಸ್ಕಾರದಿಂದಲೋ ಒಂದು ದೊಡ್ಡತನವನ್ನು, ಧಾರಾಳತನವನ್ನು ಹೊಂದಿರತಕ್ಕಂಥ ಕೆಲವರು ಅಲ್ಲಲ್ಲಿ ಇರೋದರಿಂದ ಒಂದಷ್ಟು ಗೋವಿನ ಬಗ್ಗೆಗೆ ಕಾಳಜಿ ಇರತಕ್ಕಂಥ ಒಂದು ಕ್ರಿಯೆಗಳು ನಡೀತಾ ಇದ್ದಾವೆ. ಅದರ ಭಾಗವಾಗಿ ನಾವೊಂದು 10-20 ವರ್ಷಗಳಿಂದ ಉಡುಪಿಯಲ್ಲಿ ಆಗುವಾಗ ಬೇಜಾರುಗಳ ನೇತೃತ್ವದಲ್ಲಿ ಒಂದು 5 ಗೋಶಾಲೆಗಳಲ್ಲಿ 3,000ದಷ್ಟು ಹಸುಗಳು ತಿಂಗಳು ಒಂದರ 5 ರೂಪಾಯಿ ಖರ್ಚಿಲ್ಲದೆ, ಯಾರಿಗೆ ಮಠಾಧೀಶರು ಏನು ಮಾಡ್ತಾ ಇದ್ದಾರೆ ಅಂತ ಕೇಳ್ತಾರೆ ಕೆಲವರೆಲ್ಲ. ಅಲ್ಲಿ ಬಂದು ನೋಡಿ, ತಿಂಗಳಿಗೆ 50-60 ಲಕ್ಷ ರೂಪಾಯಿ ಖರ್ಚು ಮಾಡಿ ಸರ್ಕಾರದ 1 ರೂಪಾಯಿ ಪೋಷಣೆ ಇಲ್ಲದೆ ಒಂದಷ್ಟು ಭಕ್ತರ ಸಹಕಾರದಿಂದ ತಿಂಗಳಿಗೆ 60 ದುಡ್ಡು ಬಂತೋ ಇಲ್ವೋ, ಡೊನೇಷನ್ ಕೊಡ್ತಾನೋ ಇಲ್ವೋ, ಆದರೆ 3,000 ದನಗಳಿಗೆ ಬೇಕಾದಂಥ 60-65 ಲಕ್ಷ ರೂಪಾಯಿ ನಾನು ಮಾನಸಿಕವಾಗಿ ಸಿದ್ಧನಿಟ್ಟುಕೊಂಡು ಬೇಕಾದ ಸ್ಥಿತಿ, ಆ ಜವಾಬ್ದಾರಿ ಹೊತ್ತುಕೊಂಡು ಕರ್ತವ್ಯವನ್ನು ಬೇಜಾರುಗಳಂಥವರು ಇವತ್ತು ಕರ್ನಾಟಕದಲ್ಲಿ ಮಾಡ್ತಾ ಇದ್ದಾರೆ. ಸೊ ಅನೇಕ ಮಠಾಧೀಶರು ನಡೀತಾ ಇದ್ದಾರೆ. ಬಿಹಾರದಲ್ಲಿ ಒಬ್ಬರು 1 ಲಕ್ಷ ಗೋವುಗಳನ್ನು ಸಾಕ್ತಾ ಇದ್ದಾರೆ, ಒಬ್ಬರು ಸಾಧುರು. ಇದು ವ್ಯಾಪಕ ಆಗಬೇಕು. ಹಾಗಾದರೆ ಮಾತ್ರ ನಮ್ಮ ಬದುಕಿಗೆ ಗೋವಿನ ನಂಟು ಮತ್ತಷ್ಟು ಗಾಢಗೊಳ್ಳುತ್ತದೆ, ನಮ್ಮ ಬದುಕು ಸುಭಿಕ್ಷ ಆಗ್ತದೆ ಅಂತ. ಆ ನೆಲೆಯಲ್ಲಿ ನಾವು ಎಲ್ಲೆಲ್ಲಿ ಸಾಧ್ಯ ಇದೆಯೋ ಸಾಧ್ಯ ಇರುವಷ್ಟು ನೆಲೆಯಲ್ಲಿ ರಸ್ತೆಯಲ್ಲಿದ್ದ ಹುಲ್ಲನ್ನು ತೆಗೆದುಕೊಂಡು ಹೋಗಿ ಗೋವುಗಳಿಗೆ ಕೊಡುವುದು ಕೂಡ ಒಂದು ದೊಡ್ಡ ಗೋಸೇವೆ ಅಭಿಯಾನವೇ ಆಗ್ತದೆ.
ಇಲ್ಲ, ನಮ್ಮ ಆಫೀಸ್ನಲ್ಲಿ 10 ಜನ ಕೂತ್ಕೊಂಡಿರ್ತೇವೆ. ನಾವು ಒಂದಷ್ಟು ಈ ಕೆಲಸವನ್ನು ಪ್ರಯತ್ನ ಮಾಡಿದ್ದೇವೆ. ಒಂದು 100-200 ಜನ ಇರುವ ಒಂದು ಸಂಸ್ಥೆಯಲ್ಲಿ ನೀವು ತಿಂಗಳಿಗೆ ಒಂದು 40,000-50,000 ನಿಮಗೆ ಸಂಬಳ ಕೊಡ್ತಾರೆ ಅಂತ ಆದರೆ ದಿನಕ್ಕೆ 10 ರೂಪಾಯಿ ಆ ಎಲ್ಲ ಸಿಬ್ಬಂದಿಗಳು ನಾವು ಗೋವಿಗಾಗಿ ತೆಗೆದಿರ್ತೇವೆ. ಎಲ್ಲಿ ಗೋವುಗಳ ಪೋಷಣೆ ಆಗ್ತದೆ ಅಲ್ಲಿ ಕೊಡ್ತೇವೆ ಅಂತೇಳಿ ಯೋಚನೆ ಮಾಡ್ಬೋದು. ಇಲ್ಲ ಇನ್ನೊಂದು 10 ರೂಪಾಯಿ ನಾವು ತೆಗೆದಿಡ್ತೇವೆ. ವರ್ಷಕ್ಕೊಮ್ಮೆ ನಾವೆಲ್ಲರೂ 100 ಜನ ಸೇರಿ ಎಲ್ಲಿಯೋ ನಮ್ಗೆ ಸಾಧ್ಯ ಆಗಿದ್ದಲ್ಲಿ ನಾವು ವೈಯಕ್ತಿಕವಾಗಿ ಯಾರಿಗೋ ಕಾಂಟ್ರಾಕ್ಟ್ ಕೊಟ್ಟಲ್ಲ, ನಾವು ವೈಯಕ್ತಿಕವಾಗಿ ಒಂದು 10-6 ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ ಬರ್ತೇವೆ. ಯೋಚನೆ ಮಾಡಲಿಕ್ಕೆ ಸಾಧ್ಯ ಇದೆ. ಒಂದು ಬ್ಯಾಂಕ್ನಲ್ಲಿ, ಒಂದು ಇಂಡಸ್ಟ್ರಿಯಲ್ಲಿ, IT-BT ಕಂಪನಿಯಲ್ಲಿ ನಾವೇ ಅಪ್ರೋಚ್ ಮಾಡ್ತಾ ಇದ್ದೇವೆ. ಒಂದು 3,000 ಕಂಪನಿ ಜನ ಇದ್ದಾರೆ ಅಂತ ಆದರೆ ನೀವು ಕೊಡಿ ಸರ್ ಒಂದು 10 ರೂಪಾಯಿ ನಿಮ್ಮ ಸಿಬ್ಬಂದಿಗಳ ವೇತನದಿಂದ ಗೋವುಗಳಿಗೆ ಅಂತೇಳಿ ಎಲ್ಲೆಲ್ಲಿ ನೋಂದಾಯಿತ ಗೋಶಾಲೆಗಳಿದ್ದವೋ ಅಲ್ಲಿ ಕೊಡಿ. ಆಗ ಗೋವಿನ ಋಣವನ್ನು ನಾವು ತೀರಿಸುವಂಥದ್ದು. ಅದು ತೀರಿಸ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ತಲೆಯ ಭಾರವನ್ನು ಹೆಗಲಿಗೆ ತಂದುಕೊಳ್ಬೋದಲ್ಲ. ಒಂದು ಪುಣ್ಯದ ಕೆಲಸದಲ್ಲಿ ಭಾಗ್ಯಗಳಾಗ್ಬೋದು. ಒಂದು ದೇವಸ್ಥಾನ ಕಾಣಿಕೆ ಹಾಕ್ತೇವೆ, ಆ ದೇವಸ್ಥಾನದ ಭಾಗದಲ್ಲಿ ಒಂದಷ್ಟು ಶೇರನ್ನು ಗೋಶಾಲೆಗೆ ಕೊಡಿ. ಇಡೀ ಸಮಾಜದೊಂದಿಗೆ ಸಹಕರಿಸಿಕೊಂಡು ಈ ಗೋಶಾಲೆಗಳು ನಡಿಬೇಕು. ಪ್ರಕೃತಿಯ ಪೋಷಣೆಗಳು ಅದೇ ರೀತಿ ನಡಿಬೇಕು, ಸರ್ಕಾರದ್ದಲ್ಲ. ಯಾರೋ ಒಬ್ಬ ನಡೀತಾನೆ ಅಂತ ಆಗುವಾಗ ಒಂದು ಪುಣ್ಯ ಕಾರ್ಯದಲ್ಲಿ ನಾವು ಭಾಗಿಗಳಾಗೋದು ಒಂದು ಭಾಗ, ಮತ್ತು ಆ ಗೋಶಾಲೆಯ ಖರ್ಚು ವೆಚ್ಚಗಳು ದೊಡ್ಡದು, 1 ವರ್ಷ ಕೋಟಿ ಅಂತ ಆಗುವಾಗ ಆ ಕೋಟಿ ಖರ್ಚವನ್ನು ಸಮಾಜ ಈ ರೀತಿಯಲ್ಲಿ 10 ರೂಪಾಯಿ ಸಾಧ್ಯ ಇರುವನು ಕೊಡೋದ್ರಿಂದ ಆ ಗೋವಿನ ಖರ್ಚಿನ ಭಾರವನ್ನು ನಾವೆಲ್ಲ ಹಂಚಿದಾಗ ಗೋಶಾಲೆಯನ್ನು ನಡೆಸ್ಕೊಂಡು ಹೋಗೋದು ಆರ್ಥಿಕವಾಗಿ ಸುಲಭ ಆಗ್ತದೆ. ಹಾಗಿದ್ರೆ ನೀವು ಹೇಳೋ ಪ್ರಕಾರ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸವಲತ್ತುಗಳು ಅದು ಅರೆಕಾಸಿನ ಮಜ್ಜಿಗೆ ಆಗಿದೆ. ರಾವಣನ ಹೊಟ್ಟೆಗೆ ಅರೆಕಾಸಿನ, ಸಮುದ್ರದಲ್ಲಿ ಹುಳಿ ಹಿಂಡಿದ ಪರಿಸ್ಥಿತಿಗಳು. ನಮಗೆ ಅದು ಆದ್ಯತೆ ಅಂತ ಅನ್ನಿಸಲಿಲ್ಲ. ಆಯ್ತಪ್ಪ, ಸರ್ಕಾರದ ವ್ಯಕ್ತಿ ಕೋಆಪರೇಟಿವ್ ಸೊಸೈಟಿಗೆ ನಾವು ಆ ಒಂದು ಪ್ರಯತ್ನವನ್ನು ಮಾಡಿದ್ದು. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 400-500 ಕೋಆಪರೇಟಿವ್ ಸೊಸೈಟಿಗಳಿದ್ದಾವೆ. ಎಲ್ಲರೂ ಹಾಲು ಕುಡಿತಾರೆ, ಎಲ್ಲರೂ ಚಹಾ ಕುಡಿತಾರೆ. ನಾನು ಹೇಳಿದಲ್ಲ, ನಾವು ಎಲ್ಲರಿಗೂ ನಮ್ಮ ಋಣ ಇದ್ದೇ ಇದೆ, ನಮ್ಗೆ ಸಂಬಂಧ ಇಲ್ಲ. ನಾನು ಯಾಕೆ ಗೋ ಸಾಕಬೇಕು ಅಂತ ಯೋಚನೆ ಮಾಡುವ ಪರಿಸ್ಥಿತಿಯೇ ಇಲ್ಲ. ಎಲ್ಲರೂ ಗೋವಿನ ನಂಟಿನ ಒಂದೊಂದು ಹನಿ ರಕ್ತದಲ್ಲಿಯೂ ನಮ್ಮ ಗೋವಿನ ನಂಟಿದೆ. ಕೋಆಪರೇಟಿವ್ ಸೊಸೈಟಿಗಳು ವರ್ಷದ ನಿಮ್ಮ ಉತ್ಪಾದನೆಯಲ್ಲಿ ಒಂದು 5,000 ರೂಪಾಯಿ. ಕರ್ನಾಟಕದಲ್ಲಿ ಆಗುವಾಗ ಸಾವಿರಾರು ಸಹಕಾರ ಕೋಆಪರೇಟಿವ್ ಸಂಘಗಳಿದ್ದಾವೆ, ಬ್ಯಾಂಕ್ಗಳಿದ್ದಾವೆ. ಒಂದೊಂದು ಸೊಸೈಟಿ ಒಂದು 50,000 ರೂಪಾಯಿಯಷ್ಟು, 25,000 ರೂಪಾಯಿಯಷ್ಟು ಕೊಡುವಂಥ ಪ್ರಯತ್ನ ಮಾಡಿದರೆ ಯಾರಿಗೆ ಒಂದೇ ನೀಲಾವರ ಖ್ಯಾತಿ ಯಾವುದೋ ಒಂದು ಗೋಶಾಲೆಗಳ, ಎಲ್ಲೆಲ್ಲಿ ಗೋಶಾಲೆಗಳಿದ್ದಾವೆ ಆ ಜಿಲ್ಲೆಗಳಲ್ಲಿರುವ ಗೋಶಾಲೆಗಳಿಗೆ ಕೊಡುವ ಪ್ರಯತ್ನ ಮಾಡಿದ್ರು ಗೋರಕ್ಷಣೆ ಆಂದೋಲನಕ್ಕೆ ಬಹಳ ದೊಡ್ಡ ಬಲ ಬಂದು ಬಿಡ್ತದೆ. ಬ್ಯಾಂಕ್ಗಳಿದ್ದಾವೆ, ಖಾಸಗಿ ಬ್ಯಾಂಕ್ಗಳಿದ್ದಾವೆ, ಖಾಸಗಿ IT-BT ಕಂಪನಿಗಳಿದ್ದಾವೆ, ಸಾವಿರಾರು ಜನ ದುಡಿಯುವಂಥ ಇಂಡಸ್ಟ್ರಿಗಳಿದ್ದಾವೆ. ಪ್ರಯತ್ನ ಮಾಡಬಹುದು. ಇಲ್ಲ, ನಾವೇ ಒಂದು ಮನೆಯಲ್ಲಿ ಒಂದು 10 ಜನ ಸೇರಿ ದುಡಿತೇವೆ. ಒಂದು ಡಬ್ಬಿ ಇಡಿಯಪ್ಪ, ನನ್ನ ತಿಂಗಳ ₹100 ರೂಪಾಯಿ ನನ್ನ ತಿಂಗಳ 40,000 ಸಂಪಾದನೆ ಆದರೆ ನಾನು ತಿಂಗಳಿಗೆ ಒಂದು 500 ರೂಪಾಯಿ ಹಾಕು ಗೋಶಾಲೆಗೆ ಅಂತ ಹೇಳಿ ಹಾಕಿ ಡಬ್ಬಿಯಲ್ಲಿ ನಾವೆಲ್ಲರೂ ಹಾಕ್ತೇವೆ. ಒಂದು 2 ತಿಂಗಳಿಗೊಮ್ಮೆ 3 ತಿಂಗಳಿಗೆ ಗೋಶಾಲೆಗೆ ಹೋಗಿ ಕೊಡಿ. ಅಥವಾ ಗೋಶಾಲೆಗಳಿಗೆ ಅಲ್ಲ, ಯಾರ್ಯಾರು ರೈತರಿದ್ದಾರೆ, ಕಷ್ಟದಲ್ಲಿದೆ ಇವತ್ತು ಗೋರಕ್ಷಣೆ, ಗೋವಿನ ಪಾಲನೆ, ಹೈನುಗಾರಿಕೆಯಲ್ಲಿ ಬಹಳ ಕಷ್ಟ ಇದೆ. ಯಾಕಂದರೆ ಸರ್ಕಾರ ಕೊಡುವ ಸಹಾಯಧನಗಳು ಸಾಲಲ್ಲ. ಗೊಬ್ಬರದ ಹಿಂಡಿಗಳ, ಗೋವಿನ ಆಹಾರದ, ಪಶು ಆಹಾರದ ವೆಚ್ಚಗಳು ಹೆಚ್ಚಾಗಿದ್ದಾವೆ, ಖರ್ಚುಗಳು ಜಾಸ್ತಿ ಇದೆ. ಆಗಿರುವಾಗ ಯಾರೋ ನಮ್ಗೆ ಸಾಕ್ಲಿಕ್ಕೆ ಆಗ್ತಾ ಇಲ್ಲಪ್ಪ, ನಮ್ಮನೆ ಹತ್ರ ಯಾರೋ ದನ ಸಾಕ್ತಾ ಇದ್ದಾನೆ, ಅವನಿಗೆ ಏನೋ ತಿಂಗಳಿಗೆ ಒಂದು ಚೀಲದ ಹಿಂಡಿ ದುಡ್ಡು $1,000 ರೂಪಾಯಿ ನಾನು ಕೊಡ್ತೇನೆ, ಬಹಳ ಸಂತೋಷ ಪಡ್ತಾನವ. ಗೋವಿನ ಅಭಿಯಾನದಲ್ಲಿ ನಾನು ಜೋಡಿಸಿಕೊಂಡೆ. ಧಾರ್ಮಿಕವಾಗಿ ನೋಡೋದಾದರೆ ಪುಣ್ಯದ ಭಾಗದಲ್ಲಿ ನಾನು ಜೋಡಿಸಿಕೊಂಡೆ. ನಾನು ಹಸಿವಿನ ಋಣದ ಭಾರವನ್ನು ಇಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡಿದಾಗ ಆಯ್ತಲ್ಲ. ಈ ರೀತಿ ಇಡೀ ಸಮಾಜ ಈ ಯೋಚನೆ ಮಾಡಲಿಕ್ಕೆ ಸಾಧ್ಯ. ನನ್ನ ಮನೆಯ ತೋಟದಲ್ಲಿ ಸಣ್ಣ ಗಾರ್ಡನ್ ಇದೆ, ಏನೋ ಒಂದು ಹುಲ್ಲೊಂದಷ್ಟು ಬೆಳೀತದೆ, ಅದ್ರಲ್ಲಿ ನಾಚಿಕೆಯ ಪ್ರಶ್ನೆ ಇಲ್ಲ. ಹಾಲು ಕೊಡುವಾಗ ನಮ್ಗೆ ನಾಚಿಕೆ ಆಗಿದಾ? ಹಾಲು ಕುಡಿಯುವಾಗ ನಾಚಿಕೆ ಆಗ್ತಾ ಇದೆಯಾ? ಯುವಕರು ಜೀನ್ಸ್ ಪ್ಯಾಂಟ್ ಹಾಕೊಂಡು ಕೂಡಲೇ ನನಗೆ ಗೋವಿನ ಋಣ ಇಲ್ಲ ಅಂತ ನನಗೆ ನಾಚಿಕೆ ಕೆಲಸ, ನಾನು ಮಾಡಬೇಕು ಅಂತ ನಾನು ತಗೊಂಡು ಹೋಗ್ತೇನೆ ರೀ. ನಾನು ಬೈಕಲ್ಲಿ ಉಡುಪಿಯಲ್ಲಿ ನೋಡ್ತಾ ಇರ್ತಾರೆ, ನಾನು ಬೈಕಲ್ಲೆಲ್ಲ, ಕಾರಲ್ಲೆಲ್ಲ ಹುಲ್ಲು ತಗೊಂಡು ಹೋಗ್ತಾ ಇರ್ತೇನೆ. ಕೆಲಸ, ಅದು ಕರ್ತವ್ಯ, ನಾವು ಮಾಡಬೇಕು. ಆ ಗೋವಿನ ಋಣ, ಆ ತಾಯಿ ದೈವಿ ಭಾವನೆ ಯಾವತ್ತಾದರೂ ಗೋವು ಹಾಗೆ ಯೋಚನೆ ಮಾಡಿದ? ಕರೆದಷ್ಟು ಹಾಲು ಕೊಡ್ತಾ ಇಲ್ವೇ? ಆ ವಂಶದ ರಕ್ಷಣೆ ನಮ್ಮ ಕರ್ತವ್ಯ ಅಲ್ವಾ? ನನ್ನ ಮನೆಯಲ್ಲಿ ಒಂದಷ್ಟು ಹುಲ್ಲಿದೆ, ಕಟ್ ಮಾಡ್ಕೊಂಡು ಹೋಗುವಪ್ಪ. ದಾರಿಯಲ್ಲಿ ಯಾವುದೋ ಒಂದು ಮನೇಲಿ ದನ ಸಾಕ್ತಾ ಇದ್ದಾರೆ, ಆ ಮನೆಗೆ ಹುಲ್ಲು ಕೊಟ್ಟು ಹೋಗುವ. ಯಾವುದೋ ಒಂದು ಗೋಶಾಲೆ ಕೊಡೋಣ. ನಮ್ಮ ಊರಿನ ರಸ್ತೆಗಳಲ್ಲಿ ಒಂದಷ್ಟು ಹುಲ್ಲು ಬೆಳೀತದೆ, ತೋಟಗಳಲ್ಲಿ ಹುಲ್ಲು ಬೆಳೀತದೆ, ಶ್ರಮದಾನ ಮಾಡಿ. ಯಾವ್ಯಾವುದಕ್ಕೋ ಸಮಯ ವ್ಯರ್ಥ ಮಾಡ್ತೇವೆ. ಫೇಸ್ಬುಕ್ಕಲ್ಲಿ ಕೂತ್ಕೊಂಡು ಗಂಟೆಗಟ್ಟಲೆ ಚಾಟಿಂಗ್ ಮಾಡ್ತೇವೆ. 1 ಗಂಟೆ 10 ಯುವಕರು ಸೇರಿಕೊಂಡು ನಮ್ಮ ಊರಲ್ಲಿ ಒಂದು ಶ್ರಮದಾನ ಮಾಡಿ, ಒಂದು ಗಾಡಿಯಲ್ಲಿ, ಏಸು ಗಾಡಿಯಲ್ಲಿ ಹಾಕಿ ಈ ಅಭಿಯಾನ ಪಡೆದಿದೆ. ಕೊರೋನಾದ ಹೊತ್ತಲ್ಲೂ ನಾವು ಇದನ್ನು ಮಾಡಿದ್ದು. ಗೋವಿಗಾಗಿ ಮೇವು ಅಭಿಯಾನದ ಪೂರ ಪ್ರೇರಣೆಯನ್ನೇ ನಾನೇ ಕೊಟ್ಟದ್ದು ನನಗೆ ಗೊತ್ತಿದೆ. ಅದನ್ನು ಒಂದಷ್ಟು ಯುವಕರಿಗೆ ಹೇಳಿ ಬಹಳ ಸಂತೋಷ ಅಂತೇಳಿ ಅದು ವ್ಯಾಪಕ ಆಯಿತು. ಚಿಕ್ಕಮಗಳೂರು ಜಿಲ್ಲೆವರೆಗೂ ಹೋಗಿದೆ. ಅಲ್ಲಿನ ಗೋಶಾಲೆಗಳಿಗೆ ಅಲ್ಲಿನ ಯುವಕರು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ.
ಇದು ಮಾಸ್ ಒಂದು ದಿನದ್ದಲ್ಲ, ನಡೀತಾ ಇರಬೇಕು ನಿರಂತರತೆ. ಯಾಕಂದ್ರೆ ನಾವು ಎಲ್ಲಿವರೆಗೆ ಕಾಫಿ ಕುಡಿತೇವೆ ನಮ್ಮ ಜೀವನದವರೆಗೂ ಅಂತ್ಯದವರೆಗೂ ಇದು ಮುಗಿಯೋದಲ್ಲ. ಆಯಿತು, ನನ್ನ ಮನೆಯಲ್ಲಿ ಒಂದು ಸಣ್ಣ ಜಾಗಿದೆ, ಒಂದು ರಾಗಿ ನೆನೆಸಿಡಿ, ಒಂದು ಪುಟ್ಟಿ ಅರ್ಧ kg ರಾಗಿ ಒಂದು ರಾತ್ರಿ ನೆನೆಸಿಟ್ಟು ಮರುದಿನ ಖಾಲಿ ಜಾಗದಲ್ಲಿ ನೀವು ಬಿತ್ತಿ, ಒಂದು ವಾರದಲ್ಲಿ ಒಂದು 10 ದಿನದಲ್ಲಿ ಇಷ್ಟೇ ಹತ್ರ ಹುಲ್ಲು ಬರ್ತದೆ. ಅದನ್ನು ಗೋಗಳಿಗೆ ಕೊಡಿ. ಗೋವಿನ ರಕ್ಷಣೆಯ ವಿಧಾನ ಉಂಟಲ್ಲ, ನೀವು ಸಣ್ಣ 5 ರೂಪಾಯಿಯಿಂದ ಹಿಡಿದು ಎಷ್ಟು ವ್ಯಾಪಕವಾಗಿಯೂ ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಖರ್ಚು ಬೇಡ, ನಿಮ್ಮ ಹತ್ರ ಕಿಸೆ ಖರ್ಚು ಮಾಡಿಯೂ ಮಾಡಬೇಕಂತಿಲ್ಲ. ನಾವು ಏನು ಮಾಡ್ತೇವೆ ಅಂದರೆ, ಯಾರ್ದೋ ಮನೆಯನ್ನು ಹುಲ್ಲಿದೆ ಸರ್, ನಾನು ಹುಲ್ಲು ತಗೊಂಡು ಹೋಗ್ತೇನೆ, ಅದು ನಾವು ಎಷ್ಟು ಮನೆಗಳಲ್ಲಿ ನಾವು ಹುಲ್ಲು ತಗೊಂಡು ಹೋಗ್ತಾ ಇದ್ದೇವೆ ಕೇಳಿ. ಇದು ಯಾರು ಹೇಳಿ ಮಾಡಿದ್ದಲ್ಲ, ನಮಗೆ ಹಿರಿಯರು ಹೇಳಿಕೊಟ್ಟ ಸಂಸ್ಕಾರಗಳು, ಸಮಾಜದೊಂದಿಗೆ ಧಾರ್ಮಿಕತೆಯೊಂದಿಗೆ ಒಂದಷ್ಟು ವಿಚಾರದೊಂದಿಗೆ ನಾವು ನಂಟು ಬೆಳೆಸಿಕೊಂಡದ್ರಿಂದ ಈ ಅಭಿಯಾನ ದೊಡ್ಡದಾಯಿತು. ನಾನು ಒಂದಷ್ಟು ಬರಿತಾ ಇರ್ತೇನೆ. ಕೊರೋನಾ ಹೊತ್ತಲ್ಲಿ ಗೋಶಾಲೆಗಳೆಲ್ಲ ತುಂಬ ಆಪತ್ತಿನಲ್ಲಿದ್ದಾವೆ ಅಂತ ಗೊತ್ತಾಯಿತು. ನೀಲಾವರ ಗೋಶಾಲೆಗೂ ಬರುವಂಥ ದೇಣಿಗೆಗಳೆಲ್ಲ ಕದ್ದಾಯಿತು. ನಾನು ಸ್ವಾಮೀಜಿಯವರಿಗೆ ಹೇಳಿರಲಿಲ್ಲ. ಒಂದು ಭಾವನಾತ್ಮಕವಾದಂಥ ಒಂದು ಮೆಸೇಜ್ ಬರೆದು ವಾಟ್ಸಪ್ ಮಾಡಿದೆ. 10-13 ದೇಶಕ್ಕೆ ಆ ಮೆಸೇಜ್ ರೊಟೇಟ್ ಆಯಿತು. ಒಂದು 3-4 ಗೋಶಾಲೆಗಳಿಗೆ ಒಂದು ತಿಂಗಳಲ್ಲಿ 3 ಕೋಟಿ ರೂಪಾಯಿ ಅಷ್ಟು ಅನುದಾನಗಳು, ದುಡ್ಡುಗಳನ್ನು ಜನ ಹಾಕಿದರು. ನಾವಲ್ಲಿ QR ಕೋಡ್ ಹಾಕಿದ್ದೇವೆ, ಅಕೌಂಟ್ ನಂಬರ್ ಹಾಕಿ. ಯಾರೂ ಒಂದು ಸಂಬಂಧ ಇಲ್ಲ. ನಮಗೆ ಕಣ್ಣು ತೆರೆಸಿದ್ರಿ, ನಮ್ಮ ಕಣ್ಣೀರು ಬಂತು, ನೀವು ಹೇಳಿದ ಕಥೆಗಳನ್ನು ನೋಡಿ ಖಂಡಿತವಾಗಿಯೂ ದೊಡ್ಡ ಕೆಲಸ ನಾವು ಕೊಡ್ತೇವೆ ಅಂತೇಳಿ ಅವರೆಲ್ಲ ಇವತ್ತಿಗೂ ನಮ್ಮೊಂದಿಗೆ ನಂಟಲ್ಲಿದ್ದಾರೆ. ಆಯಿತು, ಒಂದಷ್ಟು ಹುಡುಗರನ್ನು ಸೇರಿಕೊಂಡು ಗೋವಿಗಾಗಿ ಮೇವು ಅಭಿಯಾನ ಪ್ರಾರಂಭ ಮಾಡಿದೆವು. ಅದೊಂದಷ್ಟು 100 ಹುಡುಗರು ಸೇರಿಕೊಂಡ್ರು. ನೀನು ಉಡುಪಿ ಆಸುಪಾಸಿನ ಗೋಶಾಲೆಗಳಿಗೆ ಕೊಡು ಕೆಲಸ ಆಗ್ತಾಯಿದೆ. ಮಂಗಳೂರಿನಲ್ಲೂ ಮಾಡಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಆಗಲಿಲ್ಲ, ಆಗ್ತದೆ. ಮನಸ್ಥಿತಿ ಬೇಕು. ಸಂಘ ಸಂಸ್ಥೆಗಳಿದ್ದಾವೆ, ಸಾರ್ವಜನಿಕ ಗಣೇಶೋತ್ಸವ, ಯುವಕ ಮಂಡಳಗಳು, ಬೇಕಾದಷ್ಟು ಸಂಘ ಸಂಸ್ಥೆಗಳಿದ್ದಾವೆ. ನಾವು ವರ್ಷಕ್ಕೊಮ್ಮೆ ದೊಡ್ಡ ನಾಟಕ ಮಾಡೋದು, ದೊಡ್ಡ ಆರ್ಕೆಸ್ಟ್ರಾ ಮಾಡೋದು, ಯಾವುದೋ ಒಂದು ಮನೋರಂಜನೆಗೆ ಬೇಕಾದ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿ ಇಟ್ಕೊಂಡಿರ್ತೇವೆ. ಅಥವಾ ಇಂಥ ಸೇವೆಗಳನ್ನು ಕೂಡ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಇವತ್ತು 400 ಇದೆ. ನಿಮ್ಮ ಸಮಯ ಆದರೆ ಹೇಳಿ, 400ಕ್ಕಿಂತ ಹೆಚ್ಚು ಸಮಯ. ನಾನು ಹೇಳ್ತೇನೆ, ವರ್ಷಕ್ಕೆ ನಿಮ್ಮ ಬಜೆಟಲ್ಲಿ ಕನಿಷ್ಠ ಎಲ್ಲ ಸಾರ್ವಜನಿಕ ಗಣೇಶೋತ್ಸವಗಳಲ್ಲಿಯೂ ಕನಿಷ್ಠ ಒಂದು 50-60 ಸಾವಿರ ರೂಪಾಯಿ ಉಳಿಸ್ತೀರಿ. ಒಂದು 5,000 ರೂಪಾಯಿ ನಮ್ಮ ಊರಿನ ಗೋಶಾಲೆಗಳಿಗೆ ಕೊಡೋದು ಅಂತ ಎಲ್ಲ ಸಾಮೂಹಿಕವಾಗಿ ಒಂದು ತೀರ್ಮಾನ ಮಾಡಿ, ಆಗಲ್ವಾ? ಎಷ್ಟು ದೊಡ್ಡ ಮಟ್ಟದಲ್ಲಿಯೂ ಕೂಡ ಗೋವಿನ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಭಿಯಾನದಲ್ಲಿ ನಮ್ಮನ್ನು ಜೋಡಿಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ದುಡ್ಡಿನ ಅವಶ್ಯಕತೆಗಳೂ ಬೇಡ. ನನ್ನ ಆದಾಯದ ಮಿತಿಯೊಳಗೆ, ನನಗಿರುವ ಸಾಮರ್ಥ್ಯಗಳ ಮಿತಿಯೊಳಗೆ ಗದ್ದೆಗಳಲ್ಲಿ ಹುಲ್ಲು ಬೆಳೀತಾ ಇರ್ತದೆ, ನಾವು ಅದನ್ನು ತೆಗೆದುಕೊಂಡು ಹೋಗ್ತೇವೆ. ಆ ಮೂಲಕ ಕೃಷ್ಣ ಮಠದ ಗೋಶಾಲೆಗಳು, ಉಡುಪಿ ಆಸ್ಪಾಸ್ನಲ್ಲಿ ಶೀರೂರಿನಲ್ಲಿ ಒಂದು ಗೋಶಾಲೆ ಇದೆ. ನಾನು ಈ ಕೊರೋನಾದ ಹೊತ್ತಲ್ಲಿ ಈ ಮೆಸೇಜ್ ಮಾಡಿದಾಗ ಹರಿಹರಪುರದ ಒಂದು ಗೋಶಾಲೆಯವರ ಆ ಮೆಸೇಜ್ ಅವರು ನೋಡಿದರು. ಅವರು ಒಂದು 500-600 ಹಸುಗಳನ್ನು ಸಾಕ್ತಾ ಇದ್ದಾರೆ. ಮಲೆನಾಡು ಗಿಡ್ಡದ ದೇಶಿ ತಳಿಗಳನ್ನು ಮಾತ್ರ ರಕ್ಷಣೆ ಮಾಡಬೇಕು ಅಂತ ಹೇಳುವ ಕಾಳಜಿಯಲ್ಲಿ. ಅವರು ಫೋನ್ ಮಾಡಿದರು, ಸರ್ ನಮಗೂ ಭಾಳ ತಾಪತ್ರೆ ಆಗಿದೆ, ಹುಲ್ಲಿಲ್ಲದೆ ಭಾಳ ಗಂಭೀರ ಆಗಿದೆ. ನೀವು ನನಗೆ ಇದೊಂದು ಮೆಸೇಜ್ ನೋಡಿದ್ದೆ ನಾನು, ನೀವು ಸಾಧ್ಯ ಆದರೆ ಆ ಮೆಸೇಜ್ನಲ್ಲಿ ನಮ್ಮ ಗೋಶಾಲೆಯ ಅಕೌಂಟ್ ನಂಬರು ಹಾಕಿದರೆ ಭಾಳ ದೊಡ್ಡ ಪ್ರಯೋಜನ ಆಗ್ತದೆ ಅಂತ ಹೇಳಿದರು. ನಾನೇನು ಮಾಡಿದೆ, ಒಂದು ಕೆಲಸ ಮಾಡಿ ಸರ್, ನಿಮ್ಮ ಅಕೌಂಟ್ ನಂಬರ್ ಕಳಿಸಿ, ನಾನು ಬೇರೆ ಮೆಸೇಜ್ ಮಾಡಿ ಕೊಡ್ತೇನೆ ಅಂತ ಹೇಳಿ ಒಂದು ಸಣ್ಣದು ಡ್ರಾಫ್ಟ್ ಮಾಡಿ ಅವರ ಅಕೌಂಟ್ ನಂಬರ್ ಹಾಕಿ ಕಳಿಸಿದೆ. ನಂಬಿದ್ರೆ ನಂಬಿ, ಒಂದು ವಾರಕ್ಕೆ ಸುಮಾರು 16 ಲಕ್ಷ ರೂಪಾಯಿ ಬಂತವರಿಗೆ. ಕಣ್ಣೀರು ಹಾಕಿ ಫೋನ್ ಮಾಡಿದರು ಅವರು. ನಿಮ್ಮ ಭಾವನೆಗಳು ನಮಗೆ ಅರ್ಥ ಆಗುತ್ತೆ ಸರ್. ನಿಮ್ಮ ಕಣ್ಣೀರನ್ನ ನೋಡ್ತಾ ಇದ್ರೆ ಬಹುಶಃ ನಮಗೆ ಅರ್ಥ ಆಗುತ್ತೆ ಈ ಗೋವುಗಳ ಪರಿಸ್ಥಿತಿ ಹೇಗಿರ್ಬೋದು, ಅಥವಾ ಒಂದು ಗೋಶಾಲೆಯ ಪರಿಸ್ಥಿತಿ ಯಾವ ಮಟ್ಟದಲ್ಲಿ ಇರ್ಬೋದು ಅಂತ. ಗೋವಿನ ಹಿಂಸೆಗಳನ್ನು ನೋಡಿ ನಾವು ಗೋವಿನ ರಕ್ಷಣೆ ಆಂದೋಲನಕ್ಕೆ ಕೆಲಸ ಮಾಡಿದ್ದೆವು. ಗೋವುಗಳ ರಕ್ಷಣೆಗಾಗಿ ಹಿಂದೂ ಸಂಘಟನೆಗಳ ಒಂದು ಭಾಗವಾಗಿ ಆ ಗೋವುಗಳಿಗೆ ಕೊಡುವ ಚಿತ್ರಹಿಂಸೆ, ರಸ್ತೆಯಲ್ಲಿ ಅಥವಾ ಮನೆಯ ಹಟ್ಟಿಯಲ್ಲಿ ತಲವಾರು ತೋರಿಸಿ ಮನೆಯವರನ್ನು ಬೆದರಿಸಿ ನಡ್ಕೊಂಡು ಹೋಗುವಂಥ ಆಕ್ರಮಣಕಾರಿ ಮನಸ್ಥಿತಿಗಳು, ಮಾನವೀಯವಾದಂಥ ಚಿತ್ರಹಿಂಸೆಗಳ ಕರಾಳ ಮುಖಗಳನ್ನು ನಾವು ಕಂಡಿದ್ದೇವೆ. ಒಂದು ತಿಳ್ಕೊಳ್ಳಿ, ಈ ಮಾಧ್ಯಮದ ಮೂಲಕ ಹೇಳುತ್ತೇನೆ, ಇದನ್ನೆಲ್ಲ ಕಂಡವರು ಕೇಳಿದವರು ಇದ್ದಾರೆ ಇಲ್ವೋ, ನೋಡಿದವರು ಇದ್ದಾರೋ ಇಲ್ವೋ,
ನಾನು ಮತ್ತೆ ಮತ್ತೆ ಹೇಳ್ತೇನೆ, ಗೋವಿಗೆ ಹಿಂಸೆ ಕೊಟ್ಟು ಈ ನೆಲದಲ್ಲಿ ಸುಭಿಕ್ಷೆಯ ಬದುಕನ್ನು ನಾವು ಕಾಣ್ತೇವೆ ಅನ್ನೋದನ್ನು ಬಿಡಿ. ವಯನಾಡು ನಮಗೆ ಸದ್ಯದಲ್ಲಿ ಹತ್ತಿರದಲ್ಲಿ ಕಾಣ್ತಾ ಇರತಕ್ಕಂಥ ಸಾಕ್ಷಿ. ಇಡೀ ಸಮಾಜ ನಮ್ಮ ಮಕ್ಕಳಿಗೆ ಇದನ್ನು ಹೇಳಿಕೊಡಿ. ನಾನು ಅದಕ್ಕೆ ನಾವು ಹಟ್ಟಿಯಲ್ಲಿ ಹೇಳಿಕೊಡಿ. ಸಿದ್ಧವನ ಗುರುಕುಲ ಇದೆ ಇವತ್ತು ಇಡೀ ರಾಜ್ಯದಲ್ಲಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಏನೆಲ್ಲ ಮಾತಾಡ್ತೇವೆ, ಆದರೆ ನಮ್ಮ ಹಿರಿಯರು ಹೇಳಿದ್ದು ಗುಣ ಪರಿಪೂರ್ಣತೆಯಲ್ಲಿ ದೋಷವನ್ನು ಗೌಣ ಮಾಡುವಂಥ. ದೋಷ ಉಂಟೋ ಇಲ್ಲವೋ ಪ್ರಶ್ನೆ ಬೇರೆ. ಸಮಾಜಕ್ಕೆ ಒಬ್ಬನಿಂದ ಸಲ್ತಾ ಇರತಕ್ಕಂಥ ಕೊಡುಗೆಗಳು ಎಷ್ಟು ಅಂತ ನೋಡಿ. ಅವನಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೆಷ್ಟು ಕುಟುಂಬಗಳು, ಅದೆಷ್ಟು ಜೀವನ ನಡೀತಾ ಇದೆ ಅನ್ನೋದನ್ನು ಯೋಚನೆ ಮಾಡಿ ತುಲನೆ ಮಾಡುವ ಒಂದು ದೊಡ್ಡತನ ಬೆಳೆಸಿಕೊಳ್ಬೇಕು ಅಂತ. ಸಿದ್ಧವನ ಗುರುಕುಲ ಇವತ್ತು ಇಡೀ ರಾಜ್ಯದಲ್ಲಿ ಒಂದೇ ಶಿಕ್ಷಣ ಸಂಸ್ಥೆ ಪ್ರಾಯಶಃ ಮಕ್ಕಳನ್ನು ಶಾಲೆಯ ಹಂತದಲ್ಲಿ ಹಟ್ಟಿಗೆ ಕಳಿಸಿ ದನದೊಂದಿಗಿನ ಬದುಕಿನ ಗಾಢತೆಯನ್ನು ಅರ್ಥ ಮಾಡಿಕೊಡಿಸುವ ಪ್ರಾಯೋಗಿಕವಾಗಿ ಕಲಿಸ್ತಾ ಇರತಕ್ಕಂಥ ಶಿಕ್ಷಣ ಸಂಸ್ಥೆ. ವಾರಕ್ಕೊಮ್ಮೆ ಒಂದು ಕ್ಲಾಸಿನ ಮಕ್ಕಳಿಗೆ ಬೆಳಿಗ್ಗೆಯಿಂದ ಹಟ್ಟಿ ತೊಡೆಯುವುದೊಂದು ತಂಡ, ಹಾಲು ಕೊರೆಯುವುದು ಒಂದು ತಂಡ, ಹಿಂಡಿ ಹಾಕುವುದು, ಹುಲ್ಲನ್ನು ತೆಗೆದುಕೊಂಡು ಬರಲಿಕ್ಕೆ ಒಂದು ಮಕ್ಕಳ ತಂಡ, ರಾತ್ರಿಯ ಸಂಜೆಯ ಮಕ್ಕಳ ಕೆಲಸಕ್ಕೆ ಹಾಲು ಕರೀಲಿಕ್ಕೆ ಒಬ್ಬರು, ಹಟ್ಟಿ ಕ್ಲೀನ್ ಮಾಡಲಿಕ್ಕೆ ಒಂದು ತಂಡ, ಸಂಜೆಯ ಹಾಲು ಕರೀಲಿಕ್ಕೆ ಒಬ್ಬರು, ಆನಂತರ ಗೊಬ್ಬರ ಹಿಂಡಿ ಹಾಕಲಿಕ್ಕೆ ಒಂದು 10 ಮಕ್ಕಳ ತಂಡ. ನಮ್ಮ ಶಿಕ್ಷಣ ಇದೆ. ನಾವು ಕೆಲವು ಸ್ವಾಮೀಜಿಯವರ ಹತ್ರ ಮಾತಾಡ್ತಾ ಇದ್ದೇವೆ, ಗೋ ಮರುಪೂರ್ಣ ಅಭಿಯಾನ ಮಾಡಬೇಕು ಅಂತ. ಒಂದು ಹೊಸ ಹಟ್ಟಿ ಕಟ್ಟಿ ನೀವು ಸಾಕುವ ಮನಸ್ಥಿತಿಗಿಂತಲೂ ಇದ್ದ ಹಟ್ಟಿಗಳಲ್ಲಿ ಅವರಿಗೆ ಒಂದಷ್ಟು ಮಾನಸಿಕತೆ ಇದೆ. ಆ ಮನೆಗಳಲ್ಲಿ ದಶಕಗಳ ಕಾಲ ಹಟ್ಟಿಯಲ್ಲಿ ಗೋಶಾಲೆಗಳಲ್ಲಿ ಮನೆಗಳಲ್ಲಿ ಪೋಷಣೆ ನಡೀತಾ ಇತ್ತಲ್ಲ. 10-70 ಜನಗಳು ಸಾಕ್ತಾ ಇದ್ದ ಹಟ್ಟಿಯಲ್ಲಿ 2 ಸಾಕಿ ಸರ್, ಹಟ್ಟಿ ಇದೆ ನಿಮ್ಮಲ್ಲಿ. ಜಲ ಮರುಪೂರ್ಣ ಇದೆ ಅಲ್ಲ, ಅಂತರ್ಜಲ ವೃದ್ಧಿಗಾಗಿ ಜಲ ಮರುಪೂರ್ಣ ಅಭಿಯಾನ ಮಾಡ್ತಾ ಇದ್ದೇವೆ. ಸರ್ಕಾರ ಇದನ್ನು ಕೈಗೆತ್ತಿಕೊಂಡಿದೆ. ಅದೇ ರೀತಿಯಲ್ಲಿ ಮಠಮಾನ್ಯರೆಲ್ಲ ಸೇರಿ ಗೋ ಮರುಪೂರ್ಣ ಅಭಿಯಾನ ಮಾಡಿದರೆ, ಒಂದಷ್ಟು ಹಾಳು ಬಿದ್ದ ಹಟ್ಟಿಯಲ್ಲಿ ಮತ್ತೆ ಹಸುಗಳು ಸೇರಿದರೆ ಅದೊಂದು ದೊಡ್ಡ ಕ್ರಾಂತಿ ಆಗ್ತದೆ. ನೀವು ಕನಿಷ್ಠ ಇನ್ನೊಂದು ಹೇಳಿದ್ದು, ನಗರ ಭಾಗದಲ್ಲಿ ನಾವು ಗಂಡನಿಗೆ ಆಸೆ ಇರ್ತದೆ ಅಂತ ಇದೊಂದುಂಟು. ನಾವು ತಪ್ಪಿಸಿಕೊಳ್ಳುವ ಕಾರಣ, ನನಗೆ ಸಾಕಬೇಕು ಅಂತ ಉಂಟು, ಹೆಂಡತಿ ಬೇಡ ಹೇಳ್ತಾಳೆ ಮಾರೆ, ದನ ಇದ್ರೆ ಎಲ್ಲಿಯೂ ಹೋಗ್ಲಿಕ್ಕೆ ಆಗೋದಿಲ್ಲಂತೆ, ಮತ್ತೊಂದಂತೆ. ನಾಯಿ ಬಿಟ್ಟು ಹೋಗ್ತೇವೆ ಮನೆಯಲ್ಲಿ. ಒಂದು 10 ಸೆನ್ಸ್ ಜಾಗ ಇದ್ದವರು 1 ಕೋಟಿ 50 ಲಕ್ಷ ರೂಪಾಯಿ ಮನೆ ಕಟ್ಟಿದ್ದೇವಲ್ಲ, ನಾವು ಇದೊಂದು ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಗೋ ಬ್ಯಾಂಕ್ ಅಂತ ಸಣ್ಣದು ಒಂದು ಕರು ಸಾಕಿ. ಕರು ಸಾಕ್ಲಿಕ್ಕೆ ದೊಡ್ಡ ಖರ್ಚಿಲ್ಲ, ದೊಡ್ಡ ಶ್ರಮ ಬೇಡ. ನೀವು ಮದುವೆಗೆ ಹೋಗ್ಬೇಕಾದ್ರೂ ಹೋಗ್ಬೋದು, ಪಿಕ್ಚರಿಗೆ ಹೋಗ್ಬೋದು, ಎಲ್ಲಿ ಹೋಗ್ಬೋದಲ್ಲ. ಮನೆಯಲ್ಲಿ ನಿಮಗೆ ಬೇಕಾದಷ್ಟು ವೆಜಿಟೇಬಲ್ ತರಕಾರಿಯ ತ್ಯಾಜ್ಯಗಳು ಸಿಗ್ತದೆ, ಮನೆ ಅಂಗಳದಲ್ಲಿ ಒಂದಷ್ಟು ಹುಲ್ಲು ಸಿಗ್ತದೆ. ಒಂದು ಕರುವಿಗೆ ಹೆಚ್ಚೇನು ಬೇಡ, ಸಾಕಿ 1 ವರ್ಷವೋ 2 ವರ್ಷವೋ ಅದನ್ನು ಗೋಶಾಲೆಗೆ ವಾಪಸ್ ಕೊಡಿ, ಮತ್ತೆ ಇನ್ನೊಂದು ಕರು ತಗೊಂಡು ಬನ್ನಿ. ಆಗ ನಗರ ಭಾಗದಲ್ಲಿ ಕನಿಷ್ಠ ಒಂದು 500-1000 ಮನೆಗಳಲ್ಲಿ ಗೋವು ಬಂದರೆ ಆ ಭೂಮಿಯ ಸುಭಿಕ್ಷೆ ಹೆಚ್ಚಾಗ್ತದೆ. ಗೋವಿನೊಂದಿಗೆ ನಂಟು ಗಾಢ ಆಗ್ತದೆ. ಈ ಪ್ರಾರಂಭ ಮಾಡಿತು ಒಂದು ಸಣ್ಣ ಮಾಡಿದ್ದು, ಅದೀಗ 17-18 ಮನೆಗಳವರೆಗೆ ವ್ಯಕ್ತಿಸಿಯಾಗಿದೆ. ನಾವು ಏನು ಮಾಡ್ತಾ ಇದ್ದೆ, ನಮ್ಮ ಸಂಘದ ವಾರ್ಷಿಕೋತ್ಸವದಲ್ಲಿ ಯಾರ್ಯಾರು ಈ ವರ್ಷ ಹೊಸತಾಗಿ ಮನೆಯಲ್ಲಿ ಕರು ಸಾಕಲಿ ಪ್ರಾರಂಭ ಮಾಡಿದೆ ಅವರಿಗೆ ಸನ್ಮಾನ ಮಾಡ್ತಾ ಇದ್ದೇವೆ. ಪ್ರಾರಂಭ ನಾನು ಹೇಳಿದ್ದವ್ರಿಗೆ ಹೀಗೆ 2 ವರ್ಷ ಆದ್ಮೇಲೆ ಕೊಡಿ ಇನ್ನೊಂದು ತರೋಣ ಅಂತ. ಆ ನಂಟು ಗಾಢ ಆದರೆ ಬಿಡೋದಿಲ್ಲ ಅಂತ ಹೇಳೋದು ನೋಡಿ. ಅವರು ಇಲ್ಲ ನಾನು ಸಾಕ್ತೇನೆ ಅಂತ ಈಗ 7-8 ವರ್ಷದಿಂದ ಮನೆಯಲ್ಲಿ 4 ಹಸುಗಳಾಗಿದ್ದಾವೆ. ನಾವು ಕೊಡಲ್ಲಪ್ಪ, ಮಕ್ಕಳು ಕರುಗಳು ನಮ್ಮ ಹೆಂಡತಿ ಮಕ್ಕಳು ನಾವೆಲ್ಲ ಭಾಳ ಸಂತೋಷದಿಂದ್ದೇವೆ ಅವುಗಳೊಟ್ಟಿಗೆ ಅಂತ. ಆದರೆ ಏನಾಯಿತು, ನಾವು ನಂಟಿನಿಂದ ದೂರ ಆದದ್ರಿಂದ ನಮಗೆ ಭಾವನೆಗಳು ದೂರ ಆದವು, ರಕ್ಷಣೆಯ ಕಾಳಜಿಗಳು ದೂರ ಆದದ್ದು, ಅದರ ಅಗತ್ಯತೆಗಳು ನಮಗೆ ಮನಸ್ಸಿಗೆ ಗೋಚರಕ್ಕೆ ಬರಲಿಲ್ಲ. ಯಾವಾಗ ನೀವು ಅದರೊಟ್ಟಿಗೆ ಬದುಕಲಿಕ್ಕೆ ಪ್ರಾರಂಭ ಮಾಡ್ತೀರೋ ಅದು ನಿಮ್ಮ ಜೀವನದ ಅವಿಭಾಜ್ಯ ಅಂಗ ಆಗ್ತದೆ. ಅದು ನಿಮ್ಮ ಸುಭಿಕ್ಷೆಗೆ ಕಾರಣ ಆಗ್ತದೆ. ಒಂದು ಮನೆಯಲ್ಲಿ ಕೇರಳದ ಬಂದು ನೋಡಿದರೆ ನೀವು, ಒಂದು ಮನೆಯ ಯಜಮಾನನನ್ನು ಉಳಿಸಿ ನದಿಯಲ್ಲಿ ಕೊಚ್ಚಿಕೊಂಡು ಹೋಯ್ತು ಹಸು, ಒಬ್ಬೆ ಹೊಡೆದು. ಏನಾಯಿತು, ಯಜಮಾನನ್ನು ಉಳಿಸಿಕೊಂಡು ಬರ್ತದೆ. ಒಂದು ಮನೆಯಲ್ಲಿ ಬೆಳಿಗ್ಗೆ ಎದ್ದು ಗೋವನ್ನು ಮುಖ ನೋಡಬೇಕಂತೆ. ಯಾಕೆ ಅಂತ ಹೇಳಿದರೆ, ನಾನು ಅವತ್ತು ಹಿಂದಿನ ದಿನ ಮಾಡಿದ ಪಾಪಗಳಿದ್ದರೆ ಗೋವಿನ ನನ್ನನ್ನು ನೋಡಿ ಆ ಪಾಪವನ್ನು ದೂರ ಮಾಡ್ತದಂತೆ. ಒಂದು ಮನೆಯಲ್ಲಿ ಯಾರಾದರೂ ಸಾಯ್ತಾರೆ ಅಂತ ಗೊತ್ತಿದ್ರೆ ಗೋವಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾರೆ. ಮನೆಯ ಆಪತ್ತಿದ್ರೆ ಗೋವಿನ ಮುಖ ನೋಡಿ ಬನ್ನಿ ಅಂತ ಹೇಳ್ತಾರೆ. ಆ ಬಗೆಯಲ್ಲಿ ಒಂದು ದೈವೀ ಶಕ್ತಿ ನಮ್ಮ ಮನೆಯಲ್ಲಿ ಗೋವಿನ ಮೂಲಕ ಇರಲಿಕ್ಕೆ ಸಾಧ್ಯ ಇದೆ, ಉಳಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ನಾವು ಯಾವುದೋ ಫೋಟೋಕ್ಕಾಗಿ ಪೂಜೆ ಮಾಡ್ತೇವೆ ಅಂತ ಬದಲಾಗಿ ಒಂದು ಗೋವನ್ನಿಟ್ಟು ಪ್ರತ್ಯಕ್ಷ ದೇವರನ್ನು ಪೂಜೆ ಮಾಡಿರಿ, ನಿಮ್ಮ ತಂದೆ ತಾಯಿಗಳನ್ನು ಪೂಜೆ ಮಾಡಿರಿ, ಮನೆಯ ಸುತ್ತಮುತ್ತ ಇರುವ ಹಕ್ಕಿಗಳಿಗೆ ಒಂದಷ್ಟು ಆಹಾರ ಹಾಕಿರಿ, ನಮ್ಮ ಮನೆಯ ಬಾಗಿಲಲ್ಲಿ ಒಂದು ಸಣ್ಣ ಪಾತಿ ಇಟ್ಟು ರಸ್ತೆಯಲ್ಲಿ ಸಂಚರಿಸುವ ನಾಯಿಗೋ ದನಕ್ಕೋ ಒಂದು ನೀರು ಹಾಕಿರಿ.
ಭಾಳ ಸರ್ವಭೂತ ದಯೆ ಅಂತ ನಮ್ಮಲ್ಲಿ ನಿತ್ಯ ಪುಷ್ಪ ದೇವರಿಗೆ ಅರ್ಪಣೆ ಮಾಡಬೇಕು. ಸರ್ವಭೂತ ದಯಾ ಪುಷ್ಪಂ ಅಂತ. ಜೀವನದಲ್ಲಿ ದೊಡ್ಡ ದೇವರ ಆರಾಧನೆ ಅಂತ ಹೇಳಿದ್ರೆ ನಮ್ಮ ಸುತ್ತಮುತ್ತಲೇ ಇರುವ ಜೀವರಾಶಿಗಳನ್ನು ಕೂಡ ಬದುಕು ಕೊಟ್ಟು ಅವುಗಳಿಗೂ ಬದುಕು ಕೊಡೋದುಂಟಲ್ಲ, ಅದೇ ದೊಡ್ಡ ದೇವರ ಆರಾಧನೆ. ಅದು ಗೋವು ಅಂತ ಮಾತ್ರ ಅಲ್ಲ, ಎಲ್ಲ ದೈವಿ ಶಕ್ತಿಗಳು, ಎಲ್ಲ ಸಕಲ ಜೀವರಾಶಿಗಳು ನನ್ನ ಬದುಕಿಗೆ ಪೂರಕವಾಗಿದ್ದಾವೆ. ಅವುಗಳು ಎಲ್ಲವೂ ದೇವರೇ. ಒಂದು ಗುಬ್ಬಚ್ಚಿಯು ದೇವರೇ, ಕಾಗೆಯು ದೇವರೇ. ನಮ್ಮ ಭಾವನೆಗಳನ್ನು ಆ ರೂಪದಲ್ಲಿ ಬೆಳೆಯುವ ಮಕ್ಕಳ ಮನಸ್ಥಿತಿಯಲ್ಲಿ, ನಮ್ಮ ಜೀವನದಲ್ಲಿ ಅಂತಹ ಮನಸ್ಥಿತಿಗಳನ್ನು ಗಟ್ಟಿಗೊಳಿಸುವ ಶಿಕ್ಷಣ ಬೇಕು. ಅದು ಇದ್ದಾಗ ಭಾರತವಾಗಿ ಉಳಿಯುತ್ತದಷ್ಟೇ. ಗೋವಿನ ವಂಶ ಆ ನೆಲೆಯಲ್ಲಿ ಉಳಿಬೇಕು, ನಮ್ಮ ಕೃಷಿ ಭೂಮಿಗಳು ಆ ನೆಲೆಯಲ್ಲಿ ಉಳಿಬೇಕು. ಅದನ್ನು, ಆ ಬದ್ಧತೆಯನ್ನು ಮಾಧ್ಯಮಗಳು ಹೆಚ್ಚಾಗಿ ಮಾಡಬೇಕು ಅಂತ ನಾನು ವಿನಂತಿ ಮಾಡಿಕೊಳ್ತೇನೆ. ಸಮಾಜಕ್ಕೆ ಇನ್ನೂ ಇಂಥ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ಬೆಳಿಗ್ಗೆ ಕೊಡ್ತಾ ಹೋಗಿ. ನೀವೇನೋ ಇವತ್ತಿನ ಬೆಳಿಗ್ಗೆ ವಿಚಾರಗಳು ಅಂತ ಏನೇನೋ ಒಂದು ಚಾನಲ್ಗಳನ್ನ ಹಾಕ್ತೇವೆ, ಕಾಫಿಯೊಂದಿಗೆ ಚರ್ಚೆ ಎಲ್ಲ ಬರ್ತದೆ. ಇಂಥ ಸಣ್ಣ ಸಣ್ಣ ಟಿಪ್ಸುಗಳನ್ನು ಸಮಾಜಕ್ಕೆ ಕೊಡಿ. ಗೋವಿನೊಂದಿಗೆ ನಾವು ಹೇಗೆ ಬೆಳೀಲಿಕ್ಕೆ ಸಾಧ್ಯ ಇದೆ, ಪ್ರಕೃತಿಯೊಂದಿಗೆ ನಾವು ಹೆಚ್ಚು ಗಾಢವಾಗ್ಲಿಕ್ಕೆ ಸಾಧ್ಯ. ಇದಕ್ಕೆ ನಮ್ಮ ಪ್ರಾಚೀನ ಗುರುಕುಲ ಶಿಕ್ಷಣ ಮಕ್ಕಳನ್ನು ಗುರುಕುಲಕ್ಕೆ ಹಾಕ್ತಾ ಇದ್ದಿದ್ದಕ್ಕೆ. ಪ್ರಕೃತಿಯನ್ನೊಂದಿಗೆ ನಂಟು ಗಾಢ ಆದರೆ ಅವ ನೆಲ ಬಿಟ್ಟು ಎಂಥ ಸುಪ್ಪತ್ತಿಗೆಯಲ್ಲಿ ಕೂಡ ನೆಲ ಬಿಟ್ಟು ಹಾರೋದಿಲ್ಲ. ದುರಹಂಕಾರದಿಂದ ವರ್ತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇವತ್ತು ಅಂಗೈಲಿ ಅಮೇರಿಕವನ್ನು ನೋಡ್ಬೋದು ಅಂತೇಳಿ ನಾವು ನೆಲ ಬಿಟ್ಟು ಹಾರಾಡ್ತಾ ಇದ್ದೇವೆ. ಒಂದು ಸಸಿ ನೆಟ್ಟು ಪೋಷಣೆ ಮಾಡುವ ನಮ್ಮ ಜವಾಬ್ದಾರಿ ಅರಿವು ನಮಗಿಲ್ಲ. ಪ್ರಕೃತಿಯೊಂದಿಗಿನ ಶಿಕ್ಷಣ ಹೆಚ್ಚು ಕೊಟ್ಟಷ್ಟು ನಾಳಿನ ಪೀಳಿಗೆ ಈ ಪ್ರಕೃತಿಯನ್ನು ಉಳಿಸಲಿಕ್ಕೆ ಬದ್ಧರಾಗ್ತದೆ, ಗೋವನ್ನು ಉಳಿಸಲಿಕ್ಕೆ ಬದ್ಧರಾಗ್ತದೆ. ಅದರ ಮೂಲಕ ನಾವು ನಮ್ಮ ಬದುಕನ್ನು ಗಟ್ಟಿ ಮಾಡಿಕೊಳ್ತೇವೆ ಅಷ್ಟೇ, ಯಾರದ್ದೋ ಬದುಕಿಗಲ್ಲ. ನಾನು ಕುಡಿಯುವ ಹಾಲು ನನ್ನ ನೆಲದಲ್ಲಿ ಸಮೃದ್ಧವಾಗಿ ಸಿಗ್ತದೆ ಅಂತ ಆಗುವ ಸ್ಥಿತಿ ಬೇಕಲ್ಲ. ಇವತ್ತು ನಮ್ಮ ಉಡುಪಿ ಜಿಲ್ಲೆಯಲ್ಲಿಯೇ ತಿಂಗಳೊಂದಲ್ಲ 1.5 ಲಕ್ಷ ಲೀಟ್ರ್ ಒಂದೇ ವರ್ಷದಲ್ಲಿ ಡ್ರಾಸ್ಟಿಕಲಿ ಕೇಮ್ ಡೌನ್. ಹಾಲು ಪ್ರೊಡ್ಯೂಸ್ ಮಾಡುವವರು ತಿಂಗಳಿಗೆ 1.5 ಲಕ್ಷ ಲೀಟ್ರ್ ಹಾಲಿನ ಪ್ರೊಡಕ್ಷನ್ ಕಮ್ಮಿ ಆಗಿದೆ. ಇದು ಒಂದು ಜಿಲ್ಲೆ, ಅರ್ಥ ಮಾಡಿಕೊಳ್ಳಿ. ಅದು ಅಷ್ಟು ಜನ ಗೋವಿನಿಂದ ದೂರ ಆಗ್ತಾ ಇದ್ದಾರೆ. ಈ ವೇಗವನ್ನು ನಾವು ಕಡಿಮೆ ಮಾಡದಿದ್ದರೆ ನಮೀಬಿಯಾದಂಥ ಅಪಾಯದ ಕರೆಗಂಟೆಗಳು, ವಯನಾಡಿನಂತಹ ಮರಣ ಗಂಟೆಗಳು ನಾಳೆ ನಮ್ಮ ಮನೆಯ ಹಿಂದೆಯೂ ಬರ್ತದೆ. ಖಂಡಿತ. ಗೋವಿನ ಸಂರಕ್ಷಣೆಯ ಮಹತ್ವ ಒಂದು ಹೇಳಿಕೊಟ್ರಿ, ಗೋವಿನ ಮಹತ್ವ ಒಂದು ಹೇಳಿಕೊಟ್ರಿ. ಅದರ ಜೊತೆಗೆ ಸಾಕಷ್ಟು ಹೊಸತನದ ಐಡಿಯಾಗಳು, ಇದನ್ನ ನೀವು ಕಾರ್ಯಕ್ರಮದ ಮೂಲಕ ಜನತೆಗೆ ಹೇಳಿಕೊಟ್ರಿ. ಸೊ ನಿಮ್ಮ ಈ ಗೋರಕ್ಷಣೆಯ ಕೆಲಸಗಳು ಏನು ನಡೀತಾ ಇದೆ, ಬಹುಶಃ ಸಮಯದ ಅಭಾವ ಅಂತಾನೆ ಹೇಳ್ಬೋದು. ಇನ್ನಷ್ಟು ಸಾಕಷ್ಟು ಮಾಹಿತಿಗಳು ನಿಮ್ಮಿಂದ ಪಡ್ಕೊಳ್ಳೋದಿತ್ತು, ಆದರೆ ಏನು ಮಾಡೋದು, ನಮಗೆ ಒಂದು ಇಷ್ಟು ಟೈಮ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ನಾವು ಮುಗಿಸಲೇಬೇಕಾದಂಥ ಒಂದು ಪರಿಸ್ಥಿತಿ. ಆದರೆ ಖಂಡಿತವಾಗ್ಲೂ ನೀವು ಹೇಳುವಂತಹ ಮಾತುಗಳು, ನೀವು ಕೊಡುವಂತಹ ಮಾರ್ಗದರ್ಶನಗಳು ಏನಿದೆ, ಇದು ಖಂಡಿತವಾಗ್ಲೂ ಇಲ್ಲಿಗೆ ಮುಗಿಯೋದಿಲ್ಲ. ನಿಮ್ಮಿಂದ ಇನ್ನು ಮುಂಬರುವಂತಹ ಯುವ ಪೀಳಿಗೆಗೆ ಗೋವಿನ ಮಹತ್ವ ಅಥವಾ ಪ್ರಾಣಿ ಪ್ರಕೃತಿಯ ಮಹತ್ವ ಏನು ಅನ್ನೋದನ್ನ ಖಂಡಿತವಾಗ್ಲೂ ಅರಿವು ಮಾಡುವಂತಹ ನಿಮ್ಮ ಪ್ರಯತ್ನ ಖಂಡಿತವಾಗ್ಲೂ ಇದು ಶ್ಲಾಘನೀಯ. ಇಷ್ಟೊತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೀವದಯಲ್ಲಿ ಒಂದು ಗೋವಿನ ಪಾತ್ರವನ್ನು ಇಷ್ಟು ಸುಂದರವಾಗಿ ವಿಶ್ಲೇಷಿಸಿದ್ದಕ್ಕೆ ಎರಡೂ ಕೈ ಮುಗಿದು ನಿಮಗೆ ಧನ್ಯವಾದಗಳು ಸರ್. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಗೋವಿನ ಮಹತ್ವ, ಗೋವಿನ ಸಂರಕ್ಷಣೆ ಎಷ್ಟು ಅಗತ್ಯ ಅನ್ನೋದನ್ನ ವಾಸುದೇವ ಭಟ್ ಅವರು ಇಷ್ಟು ಹೊತ್ತು ನಮಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟರು. ಯಾಕೆ ಗೋರಕ್ಷಣೆ ಅಷ್ಟೊಂದು ಅಮೂಲ್ಯವಾದದ್ದು, ಗೋವು ಅಕಸ್ಮಾತ್ ಭೂಮಿಯಿಂದ ಗೋವು ಇಲ್ಲವಾದ್ರೆ ನಮ್ಮ ದಿನವನ್ನ, ನಮ್ಮ ಜೀವನವನ್ನ ಊಹಿಸಿಕೊಳ್ಳೋದಿಕ್ಕೂ ಸಾಧ್ಯ ಇಲ್ಲ. ಭಾರತ, ನಮ್ಮ ಪರಂಪರೆ ಅಲ್ಲಿಗೆ ನಾಶವಾಗಿ ಹೋಗುವಂತಹ ಪರಿಸ್ಥಿತಿ ಬರ್ಬೋದು. ಹಾಗಾಗಿ ಇವತ್ತೇ ನಾವೆಲ್ಲರೂ ಪಣ ತೊಡಬೇಕಾದಂತಹ ಒಂದು ನಿರ್ಧಾರವನ್ನ ಮಾಡಬೇಕು. ನಾವೆಲ್ಲ ಪಣ ತೊಡಬೇಕು. ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನ ಈ ಗೋಶಾಲೆಗಳಿಗೆ ಅಥವಾ ನಮ್ಮ ಹಳ್ಳಿಯಲ್ಲಿ ಗೋ ರಕ್ಷಣೆಗೆ, ನಾವು ಗೋಗಳನ್ನ ಸಾಕುವ ಮೂಲಕ ಗೋ ಸಂರಕ್ಷಣೆಯನ್ನ ಮಾಡುವಂತಹ ಪಣವನ್ನ ನಾವೆಲ್ಲರೂ ತೊಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಎಲ್ಲಿಗೆ ಮುಗಿಸುವಂತಹ ಹೊತ್ತು ಮತ್ತೊಬ್ಬ ರಕ್ಷಕನ ಜೊತೆ, ಮತ್ತೊಬ್ಬ ಜೀವದಾತನ ಜೊತೆ ಜೀವದಯೆ ಕಾರ್ಯಕ್ರಮದಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ನೋಡ್ತಾ ಇರಿ ಅಭಿಮತ ಟಿವಿ. ಇದು ಜನಮನದ ನಾಡಿಮಿಡಿತ.